ಮೊದಲನೆಯ ಆಧಾರ್ ನಂಬರ್ ಯಾವಾಗ ಭಾರತ ದೇಶದಲ್ಲಿ ಕೊಟ್ಟರೋ ಆವಾಗಲೇ ಪೇಪರ್ನಲ್ಲಿ ಬಂತು. ಇದೇ ಆಧಾರ್ ನಂಬರೇ ಬರುವಂಥ ದಿನಗಳಲ್ಲಿ ಅಕ್ಕಿ ಕಾಲ ಅಷ್ಟೇ ಇರುವಂಥ ಚಿಪ್ನಲ್ಲಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಿ ನಿಮ್ಮ ಕೈಯಲ್ಲಿಯೇ ಆ ಚಿಪ್ ಹಾಕ್ತಾರೆ. ಅದು ಎಲ್ಲಿ ಹಾಕ್ತಾರೆ? ಒಂದು ಬಲಗೈಯಲ್ಲಿ ಆಗಲಿ ಅಥವಾ ಹಣೆ ಮೇಲೆ ಆಗಲಿ ಗವರ್ಮೆಂಟ್ ಹಾಕ್ತಾರೆ ಅಂತೇಳಿ ಪೇಪರ್ನಲ್ಲಿ ಬಂದಿದೆ. ಎಲ್ಲಿ ಬಂದಿದೆ ಪಾಸ್ಟರ್? ಈಗ ನಾನು ನಿಮಗೆ ತೋರಿಸ್ತೇನೆ, ಆಶ್ಚರ್ಯ ಆಗ್ತದೆ. ಈ ಆಧಾರ್ ನಂಬರ್ 666 ಹೆಂಗಾಗ್ತದೆ ಅದನ್ನು ನಿಮಗೆ ತೋರಿಸ್ತೇನೆ, ಆಶ್ಚರ್ಯ ಆಗ್ತದೆ ನಿಮಗೆ. ಜಗತ್ತಿನಲ್ಲಿ ಎಲ್ಲ ಹೊಸದು ಅಂತೇಳಿ ತಿಳ್ಕೊಂಡು ಮಾಡ್ತಾರೆ. ಅಲ್ರಿ, ಇದೆಲ್ಲ ಇವರು ಮಾಡಬೇಕಂತೇಳಿ ದೇವರು ಆವಾಗಲೇ ಬರೆದಿಟ್ಟಾನೆ ಬೈಬಲ್ನಲ್ಲಿ. ಇವರು ಗೊತ್ತಿಲ್ಲದೆ ಮಾಡಿಬಿಟ್ರು. ಆದರೆ ಇವರು ಮಾಡಬೇಕಂತೇಳಿ ದೇವರು ಆವಾಗಲೇ ಬೈಬಲ್ನಲ್ಲಿ ಬರೆದಿಟ್ಟಿದ್ದಾನೆ. ಇದು ಏನು ಹೊಸದಲ್ಲ. ಈಗ ತೋರಿಸ್ತೇನೆ, ಗೊತ್ತಾಗ್ತದೆ, ಗಮನಿಸ್ಬೇಕು. ಆಶ್ಚರ್ಯ ಆಗ್ತದೆ ದೇವರ ವಾಕ್ಯ ಹೆಂಗೆ ನೆರವೇರ್ತದೆ ಅಂತೇಳಿ ಸ್ವಲ್ಪ ನೋಡ್ರಿ, ಕೇಳಿ ನೋಡ್ರಿ. ನಿಮಗೆ ಗೊತ್ತರ, ಇಡೀ ಜಗತ್ತಿನಲ್ಲಿ ನಂಬರ್ ಕೊಡ್ತಾ ಇದ್ದಾರೆ. ಎಲ್ಲ ಫಾರ್ವರ್ಡ್ ಕಂಟ್ರಿಯಲ್ಲಿ ಆಲ್ರೆಡಿ ಕೊಟ್ಟು ಮುಗಿಸಿದ್ದಾರೆ ನಂಬರ್. ಭಾರತ ದೇಶದಲ್ಲಿಯೂ ಮೋರ್ ದೆನ್ 95% ನಂಬರ್ ಕೊಟ್ಟಿದ್ದಾರೆ ಆಧಾರ್ ನಂಬರ್. ಬೇರೆ ದೇಶಗಳಲ್ಲಿ ಆ ನಂಬರ್ಗೆ ಹೆಸರು ಬೇರೆ, ಭಾರತದಲ್ಲಿ ಅದರ ಹೆಸರು ಆಧಾರ್. ಇತರ ದೇಶಗಳಲ್ಲಿ ಹೆಸರು ಬೇರೆ, ಅದರ ನಂಬರ್ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾ, ನಮ್ಮ ಭಾರತ ದೇಶದಲ್ಲಿ ಫಸ್ಟ್ ಆಧಾರ್ ನಂಬರ್ ಎಲ್ಲಿ, ಯಾರಿಗೆ, ಯಾವಾಗ ಕೊಡಲ್ಪಟ್ಟಿತ್ತು? ಈಗ ಹೇಳುತ್ತೇನೆ. ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಆಧಾರ್ ನಂಬರ್ ಮಹಾರಾಷ್ಟ್ರದಲ್ಲಿ, ನಂದೂರ್ಬಾರ್ ಜಿಲ್ಲಾದಲ್ಲಿ, ತೆಂಬಿಲಿ ಎಂಬಂಥ ಸಣ್ಣ ಊರಿನಲ್ಲಿ ರಂಜನಾ ಸೋನಾವಣೆ ಮೊದಲನೆಯ ಆದಿವಾಸಿ ಸ್ತ್ರೀ ಈ ಆಧಾರ್ ನಂಬರ್ ಅಂದರೆ ಕ್ರಿಸ್ತ ವಿರೋಧಿಯ 666 ತಗೊಂಡಂಥ ಮೊದಲನೇ ಸ್ತ್ರೀ ನಮ್ಮ ಭಾರತ ದೇಶದಲ್ಲಿ. ಇದು ಹಾಗೆ ಪೇಪರ್ನಲ್ಲಿ ಬಂದದ್ದನ್ನು ನಿಮಗೆ ಓದುತ್ತೇನೆ, ತಮಿಳಿನಲ್ಲಿ ಓದುತ್ತೇನೆ, ನಿಮಗೆ ಅರ್ಥ ಆಗುತ್ತದೆ, ಗಮನಿಸಬೇಕು. மகாராஷ்டிர மாநிலத்தில் மலைஜாதின வசிக்கும் குக்கிராமமான தெம்பிலியில் நேற்று நடந்தது. அந்த கிராமத்தைச் சேர்ந்த மலைஜான 10 பேருக்கு அடையாள எண்களை பிரதமர் மன்மோகன் சிங், காங்கிரஸ் தலைவி சோனியா காந்தி ஆகியோர் வழங்கினர். முதல் அடையாள எண்ணை பெற்றவர் என்ற பெருமை ರಂಜನಾ ಸೋನಾವನೆ என்ற பெண்ணுக்கு கிடைத்தது. ಅರ್ಥ ಆಯ್ತಲ್ಲ? ಬಿಡಿಸಿ ಹೇಳ್ಬೇಕಾ? ಅರ್ಥ ಆಯ್ತಲ್ಲ? ಓಕೆ, ನಾನು ಮೊದಲೇ ಅರ್ಥ ಹೇಳಿದೆ, ಆಮೇಲೆ ನಾನು ಓದಿದೆ. ಈ ಮೊದಲನೇ ಆಧಾರ್ ನಂಬರ್ ರಂಜನಾ ಸೋನಾವನೆಗೆ ಕೊಡುವಾಗ ಯಾರ್ಯಾರು ಬಂದು ಕೊಟ್ಟರು? ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಬಂದು ಕೊಟ್ಟರು. ಅದನ್ನು ಹಾಗೆ ಫೋಟೋ ತಗೊಂಡು ಬೇರೆ ಒಂದು ನ್ಯೂಸ್ ಮ್ಯಾಗಝಿನ್ನಲ್ಲಿ ಹಾಕಿದರು. ಅದು ಯಾವ ನ್ಯೂಸ್ ಮ್ಯಾಗಝಿನ್? ತಮಿಳಿನಲ್ಲಿ ಪುದಿಯ ತಲೆಮುರೆ ಎಂದು ಹೇಳಿರುತ್ತದೆ. ಇದು ಒಂದು ನ್ಯೂಸ್ ಮ್ಯಾಗಝಿನ್, ನ್ಯೂಸ್ ಚಾನಲ್ ಇದೆ, ಚಾನಲ್ನೂ ಇದೆ, ನ್ಯೂಸ್ ಮ್ಯಾಗಝಿನ್. ಈ ಪುದಿಯ ತಲೆಮುರೆ ಈ ಒಂದು ನ್ಯೂಸ್ ಮ್ಯಾಗಝಿನ್ ಇದು ಹೊರಗಿಂದ ಭಾಗ. ಒಳಗಿಂದ ಭಾಗ ಈಗ ನಾನು ನಿಮಗೆ ತಿರುಗಿಸಿ ತೋರಿಸ್ತೇನೆ. ಇದು ಒಳಗಿಂದ ಭಾಗ ತೋರಿಸ್ತೇನೆ. ಇದೇ ನೋಡ್ರಿ ಒಳಗಿಂದ ಭಾಗ. ಈ ಒಂದು ನ್ಯೂಸ್ ಮ್ಯಾಗಝಿನ್ನಲ್ಲಿ ರಂಜನಾ ಇಕ್ಕಿನ ನೋಡ್ರಿ, ರಂಜನಾ ಸೋನಾವನೆ, ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಬಂದು ಆಧಾರ್ ನಂಬರ್ ಕೊಟ್ಟಿದ್ದು. ಮೊದಲನೇ ಆಧಾರ್ ನಂಬರ್ ಭಾರತ ದೇಶದಲ್ಲಿ ರಂಜನಾ ಸೋನಾವಣಿಗೆ ಮಹಾರಾಷ್ಟ್ರದಲ್ಲಿ ನಂದೂರ್ಬಾರ್ ಜಿಲ್ಲಾದಲ್ಲಿ ತೆಂಬಿಲಿ ಎಂಬಂಥ ಊರಲ್ಲಿ ಬಂದು ಕೊಟ್ಟದ್ದು. ಫೋಟೋ ತಗೊಂಡು ಪೇಪರ್ನಲ್ಲಿ ಹಾಕಿದ್ದಾರೆ. ಆವಾಗ ಈ ಒಂದು ನ್ಯೂಸ್ ಮ್ಯಾಗಝಿನ್ನಲ್ಲಿ ಬಂದಂಥ ಆ ಒಂದು ಸುದ್ದಿಯನ್ನು ನಿಮಗೆ ಓದಿ ತೋರಿಸ್ತೇನೆ, ಚೆನ್ನಾಗಿ ಗಮನಿಸ್ಬೇಕು. ಯಾವಾಗ ಬಂತು ಪೇಪರ್ನಲ್ಲಿ? 14 ಅಕ್ಟೋಬರ್ 2010. ಏನು ಬಂತು? ರಂಜನಾ ಸೋನಾವಣಿಗೆ ஆதார் நம்பர் கொட்டாக ஏன் வந்து கவனிச்சு. அரசு கொடுக்கிறது ஆதாரம், ஆனால் அதை கொண்டு உங்களை கண்காணிக்கவும் செய்யலாம். ಕನ್ನಡದಲ್ಲಿ ಗವರ್ಮೆಂಟ್ ಕೊಡುತ್ತದೆ ಆಧಾರ್, ಆದರೆ ಅದರ ಮೂಲಕವಾಗಿ ನಿಮ್ಮನ್ನು ಕಂಡುಹಿಡಿಬಹುದು.
ಗವರ್ಮೆಂಟ್ ನಿಮಗೆ ಆಧಾರ್ ನಂಬರ್ ಕೊಡುತ್ತದೆ, ಆದರೆ ಬರುವಂಥ ದಿನದಲ್ಲಿ ಆಧಾರ್ ನಂಬರ್ ಮೂಲಕವಾಗಿ ನೀವು ಎಲ್ಲಿ ಇದ್ದೀರಿ ಕಂಡು ಹಿಡಿತಾರೆ. ಪಾಸ್ಟರ್, ಹೆಂಗೆ ಕಂಡು ಹಿಡಿತಾರೆ ನಮ್ಮನ್ನು? ಆಧಾರ್ ನಂಬರ್ ಮೂಲಕವಾಗಿ. ಈಗ ನೀವು ತಗೊಂಡಂಥ ಆಧಾರ್ ನಂಬರ್ ಇನ್ನು ಸ್ವಲ್ಪ ದಿನದಲ್ಲಿಯೇ, ಮುಖ್ಯವಾಗಿ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ 7ನೇ ತುತ್ತೂರಿ ಊದುವಾಗ ನೀವು ಒಂದು ವೇಳೆ ನೀವು ಅಲ್ಲಿ ಇರುವುದೇ ಇದ್ದರೆ ಇದೇ ಆಧಾರ್ ನಂಬರ್ ಚಿಪ್ನಲ್ಲಿ ಹಾಕಿ ನಿಮ್ಮ ಕೈಯಲ್ಲಿಯೇ ಹಾಕ್ತಾರೆ ಅಥವಾ ಹಣೆ ಮೇಲೆ ಹಾಕ್ತಾರೆ ಅಂತೇಳಿ ನಾನಲ್ಲ, ಗವರ್ಮೆಂಟ್ ಹೇಳಿದ್ದಾರೆ. ಅವಾಗಲೇ ಫಸ್ಟು ಆಧಾರ್ ನಂಬರ್ ರಂಜನಾ ಸೋನಾವಣಿಗೆ ಕೊಟ್ಟಾಗಲೇ ಆ ಚಿಪ್ಪು ಇಲ್ಲಿ ತೋರಿಸಿದ್ದಾರೆ ನೋಡ್ರಿ. ಮತ್ತು ಇದರಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಿ ಕೈಯಲ್ಲಿ ಹೆಂಗೆ ಇಂಜೆಕ್ಷನ್ ಮೂಲಕವಾಗಿ ಹಾಕ್ತಾರೆ ಅದನ್ನು ತೋರಿಸಿದ್ದಾರೆ ನೋಡ್ರಿ. ಫಸ್ಟು ಆಧಾರ್ ನಂಬರ್ ರಂಜನಾ ಸೋನಾವಣಿಗೆ ಕೊಟ್ಟಾಗಲೇ ನ್ಯೂಸ್ ಮ್ಯಾಗಝಿನ್ನಲ್ಲಿ ಬಂದಂಥ ಸುದ್ದಿಯನ್ನು ಒಂದು ಸಣ್ಣ ಬಾಕ್ಸ್ನಲ್ಲಿ ಕೊಟ್ಟಿರುವುದನ್ನು ಈಗ ನಾನು ನಿಮಗೆ ಓದುತ್ತೇನೆ. ಆಶ್ಚರ್ಯ ಆಗುತ್ತದೆ. ಈಗ ನಾನು ನಿಮಗೆ ಓದುವುದು ನ್ಯೂಸ್ ಪೇಪರ್, ಗಮನಿಸಬೇಕು. ಅರಿಸಿ ಅಳವು ಉಲ್ಲ ಅಕ್ಕಿ ಕಾಲ ಇಷ್ಟೇ ಇರುವಂಥ ಇಂದ ಚಿಪ್ಪೈ, ಈ ಚಿಪ್ಪನ್ನು ಕೈகளில் ಕೈಯ ಮೇಲೆ ಅಲ್ಲದು ಅಥವಾ ನೆற்றியில் ಹಣೆಯ ಮೇಲೆ பொருத்திக்கொண்டால் ಹಾಕಿಕೊಂಡರೆ வாழ்நாள் முழுவதும் அதை வெளியே எடுக்க தேவையில்லை. ಸಾಯುವ ತನಕ ಅದನ್ನು ಹೊರಗೆ ತೆಗೆಯಲಿಕ್ಕೆ ಅವಶ್ಯ ಇಲ್ಲ. ಈ ಕೈಯ ಮೇಲೆ ಅಥವಾ ಹಣೆಯ ಮೇಲೆ ಈ ಚಿಪ್ಪು ಹಾಕ್ತಾರೆ ಅಂಥೇಳಿ ಇಲ್ಲಿ ನಾವು ಓದುತ್ತೇವೆಲ್ಲ, ಅದೇ ನಾವು ಬೈಬಲ್ನಲ್ಲಿ ಓದಿದ್ದೇವೆ. 666 ಎಲ್ಲಿ ಹಾಕ್ತಾರೆ? ಬಲಗೈಯ ಮೇಲಾಗಲಿ ಹಣ. ಇಲ್ಲಿ ಬಂತು ನೋಡ್ರಿ, ಅದೇ ಶಬ್ದ ಬಂತು. ಈಗ ನೀವು ತಗೊಂಡಂಥ ಆಧಾರ್ ನಂಬರ್ ಇನ್ನು ಸ್ವಲ್ಪ ದಿನಗಳಲ್ಲಿ ಅಕ್ಕಿ ಕಾಲ ಅಷ್ಟೇ ಇರುವಂಥ ಚಿಪ್, ಆ ಚಿಪ್ಪಿನ ಹೆಸರು ಮೈಕ್ರೋ ಚಿಪ್. ಆ ಚಿಪ್ನಲ್ಲಿ ಟೈಪ್ ಮಾಡಿ ನಿಮ್ಮ ಕೈ ಅಥವಾ ಹಣೆ ಮೇಲೆ ಇಂಜೆಕ್ಷನ್ ಮೂಲಕವಾಗಿ ಹಾಕ್ತಾರೆ. ಈ ಮೈಕ್ರೋ ಚಿಪ್ನಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಿ ಕೈಯಲ್ಲಿ ಹಾಕಿದ ಮೇಲೆ ಗಮನಿಸಬೇಕು, ನಿಮಗೆ ಗೊತ್ತಿದ್ದಾರ, ಮನುಷ್ಯನ ಶರೀರದಲ್ಲಿ ಎಲೆಕ್ಟ್ರಿಸಿಟಿ ಇದೆ. ಯಾರಿಗೆ ಗೊತ್ತುಂಟು? ಮನುಷ್ಯನ ಶರೀರದಲ್ಲಿ ಎಲೆಕ್ಟ್ರಿಸಿಟಿ, ಕರೆಂಟ್ ಇದೆ. ಈ ಚಿಪ್ಪು ಹಾಕಿದ ಮೇಲೆ ಮನುಷ್ಯನ ಶರೀರದಲ್ಲಿ ಇರುವಂಥ ಕರೆಂಟ್ ಮೂಲಕವಾಗಿ ಆ ಚಿಪ್ಪು ತಾನೇ ಚಾರ್ಜಿಂಗ್ ಆಗಲಿಕ್ಕೆ ಶುರು ಆಗ್ತದೆ. ಚಿಪ್ಪು ಹಾಕಿದ ಮೇಲೆ ಗಮನಿಸಬೇಕು, ಆ ಚಿಪ್ಪಿನಲ್ಲಿ ಇರುವಂಥ ಆಧಾರ್ ನಂಬರ್ ಟೆಲಿಫೋನ್ ಟವರ್, ಸ್ಯಾಟಲೈಟ್, ಗವರ್ಮೆಂಟ್ ಕಂಪ್ಯೂಟರ್ಗೆ ಕನೆಕ್ಷನ್ ಆಗ್ತದೆ. ಅದಾದ ಮೇಲೆ ಆ ಚಿಪ್ಪು ಹಾಕಿದ ಮೇಲೆ ನೀವು ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಿಮ್ಮ ಆಧಾರ್ ನಂಬರ್ ಗವರ್ಮೆಂಟ್ದವರು ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಿದರೆ 10 ಸೆಕೆಂಡ್ನಲ್ಲಿ ಭಾರತ ದೇಶದಲ್ಲಿ ಯಾವ ಗಲ್ಲಿಯಲ್ಲಿ ಇರ್ತೀರಿ 10 ಸೆಕೆಂಡ್ನಲ್ಲಿ ಕಂಡು ಹಿಡಿತಾರೆ, GPS ಮೂಲಕವಾಗಿ, ಆ ಚಿಪ್ಪು ಮೂಲಕವಾಗಿ. ಪಾಸ್ಟರ್, ಈ ಆಧಾರ್ ನಂಬರ್ 666 ಹೆಂಗೆ ಆಗ್ತದೆ? ಅದನ್ನಷ್ಟು ನಮಗೆ ಹೇಳ್ರಿ. ಅದನ್ನು ನಾನು ನಿಮಗೆ ಹೇಳಿದರೆ ಆಶ್ಚರ್ಯ ಆಗ್ತದೆ. ನಿಮಗೂ ಗೊತ್ತರ, ಈ ಆಧಾರ್ ನಂಬರ್ ಮೂಲಕವಾಗಿಯೇ ಬರುವಂಥ ದಿನಗಳಲ್ಲಿ ಪರ್ಚೇಸಿಂಗ್ ಎಲ್ಲ ಆಗಲಿಕ್ಕಿದೆ. ಅದಕ್ಕಿಂತ ಮುಂಚೆಯೇ ನಾನು ನಿಮಗೆ ಹೇಳುತ್ತೇನೆ, ಚೆನ್ನಾಗಿ ಗಮನಿಸಬೇಕು. ಓಕೆ, ಇದನ್ನು ಮೊದಲು ಮುಗಿಸ್ತೇನೆ. ಈ ಆಧಾರ್ ನಂಬರ್ ಮೂಲಕವಾಗಿಯೇ ಬರುವಂಥ ದಿನಗಳಲ್ಲಿ ಪರ್ಚೇಸಿಂಗ್ ಆಗ್ತದೆ. ಹೇಗೆ ಪರ್ಚೇಸಿಂಗ್ ಆಗ್ತದೆ ಬರುವಂಥ ದಿನಗಳಲ್ಲಿ? ಇನ್ನೂ ಸ್ವಲ್ಪ ದಿನದಲ್ಲಿಯೇ ಜಗತ್ತಿನಲ್ಲಿ ಕರೆನ್ಸಿ ಎಲ್ಲ ಬಂದಾಗಲಿಕ್ಕಿದೆ. ನಾನು ನಿಮಗೆ ಹೇಳಿದೆ, ಯಾವಾಗ ಹೇಳಿದೆ? 3ನೇ ಮುದ್ರೆ ಒಡೆಯುವಾಗಲೇ ಹೇಳಿದೆ. ಸೊ ಸ್ವಲ್ಪ ದಿನ, ಇಡೀ ದಿವಸ ಜನರು ಕೆಲಸ ಮಾಡಿದರೆ ಗೋಧಿ ಸಿಗ್ತದೆ, ಜವೆ ಗೋಧಿ ಸಿಗ್ತದೆ, ಎಲ್ಲ ಧಾನ್ಯ ಸಿಗ್ತದೆ, ಆದರೆ ರೊಕ್ಕ ಸಿಗಂಗಿಲ್ಲ. ಅಂದರೆ ಏನು? ಕರೆನ್ಸಿ ಬಂದಾಗ್ತದೆ. ಕ್ರಿಸ್ತವರ ಕಾಲದಲ್ಲಿ ನಮಗೆ ಹೇಳಿದನಲ್ಲ, ಅದೇ ಈಗ ನಾನು ನಿಮಗೆ ಹೇಳುತ್ತೇನೆ. ಸೊ ಬರುವಂಥ ದಿನಗಳಲ್ಲಿ ಕರೆನ್ಸಿ ಇರುವುದಿಲ್ಲ.
ಈ ಆಧಾರ್ ನಂಬರ್ ಮೂಲಕವಾಗಿ ಪರ್ಚೇಸಿಂಗ್. ಹೇಗೆ ಪರ್ಚೇಸಿಂಗ್ ಮಾಡ್ತಾರೆ ಗಮನಿಸಬೇಕು. ಅದಕ್ಕಿಂತ ಮೊದಲೇ ಒಂದು ವಿಷಯ ನಿಮಗೆ ಹೇಳುತ್ತೇನೆ. ನಮ್ಮ ಭಾರತ ದೇಶದಲ್ಲಿ ಮೊಟ್ರೋಲಾ ಕಂಪನಿ ಇದೆ, ನಿಮಗೆ ಗೊತ್ತಾ? ಯಾರಿಗೆ ಗೊತ್ತು ಮೊಟ್ರೋಲಾ ಕಂಪನಿ? ಕೈ ಎತ್ತಿ ತೋರಿಸಿ. ಓಕೆ, ಎಲ್ಲರಿಗೂ ಗೊತ್ತು. ಈ ಮೊಟ್ರೋಲಾ ಕಂಪನಿ ಕೇವಲ ಭಾರತ ದೇಶದಲ್ಲಿ ಇಲ್ಲ, ಇಡೀ ಜಗತ್ತಿನಲ್ಲಿ ಇದೆ, ಎಲ್ಲ ದೇಶಗಳಲ್ಲಿ ಈ ಮೊಟ್ರೋಲಾ ಕಂಪನಿ ಏನು ಮಾಡಿದ್ದಾರೆ, ಈ ಕಂಪನಿ ಇರುವಂಥ ದೇಶಗಳಲ್ಲಿ ಈ ಚಿಪ್ಪು ತಯಾರು ಮಾಡಲಿಕ್ಕೆ ಟೆಂಡರ್ ತಗೊಂಡಿದ್ದಾರೆ ಎಲ್ಲ ದೇಶಗಳಲ್ಲಿಯೂ. ನಮ್ಮ ಭಾರತ ದೇಶದಲ್ಲಿ ಮೊಟ್ರೋಲಾ ಕಂಪನಿಯಲ್ಲಿ ಎಲ್ಲಿ ಮುಂಬೈ, ಪುಣೆ, ಮೈನ್ಲಿ ಬೆಂಗಳೂರು, ಚೆನ್ನೈ, ಕಲ್ಕತ್ತಾ, ಹೀಗೆ ದೊಡ್ಡ ಡೆಲ್ಲಿ, ದೊಡ್ಡ ಸಿಟಿಗಳಲ್ಲಿ ಮೊಟ್ರೋಲಾ ಕಂಪನಿಯಲ್ಲಿ ಮಿಲಿಯನ್ ಕೋಟಿ ಈ ಚಿಪ್ಪು ತಯಾರು ಮಾಡಿ ಈಗ ನಮ್ಮ ದೇಶದಲ್ಲಿ ಕಂಪನಿಯಲ್ಲಿ ರೆಡಿ. ಬೇರೆ ಭಾರತ ದೇಶದಲ್ಲಿಲ್ಲ, ಇಡೀ ಜಗತ್ತಿನಲ್ಲಿ ರೆಡಿ. ಮೊಟ್ರೋಲಾ ಕಂಪನಿಯಲ್ಲಿ ಚಿಪ್ ರೆಡಿ, ಜಗತ್ತಿನಲ್ಲಿ, ಭಾರತ ದೇಶದಲ್ಲಿಯೂ ಕಂಪನಿಯಲ್ಲಿ ಚಿಪ್ ರೆಡಿ. ನಿಮ್ಮ ಕೈಯಲ್ಲಿ, ಜನರ ಕೈಯಲ್ಲಿ ನಂಬರ್ ರೆಡಿ. ಒಂದೇ ಒಂದು ಉಳಿದಿದೆ, ಏಸು ಬರಬೇಕು. ಯೇಸು ಸ್ವಾಮಿ ಬಂದನು, ನಾವು ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋದ ಮೇಲೆ ಜಗತ್ತಿನಲ್ಲಿ ಕ್ರಿಸ್ತ ವಿರೋಧಿಯ ಕಾಲ. ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ? ಮೊದಲನೇ 3.5 ವರ್ಷದಲ್ಲಿ ಕಂಪನಿಯಿಂದ ಚಿಪ್ ಎಲ್ಲ ಹಾಸ್ಪಿಟಲ್ಗೆ ಸಪ್ಲೈ ಮಾಡ್ತಾನೆ. 7ನೇ ತುತ್ತೂರಿ ಊದುವಾಗ ಜನರು ಹೇಳ್ತಾನೆ, ನೀವು ನಿಮ್ಮ ನಂಬರನ್ನು ತೊಗೊಂಡು ಹೋಗಿ ಹತ್ತಿರ ಇರುವಂಥ ಹಾಸ್ಪಿಟಲ್ನಲ್ಲಿ ನರ್ಸ್ ಕಡೆ ಕೊಡ್ರಿ. 7ನೇ ತುತ್ತೂರಿ ಊದುವಾಗ ನರ್ಸ್ ಏನು ಮಾಡ್ತಾರೆ? ಹಾಸ್ಪಿಟಲ್ದಿಂದ ಚಿಪ್ಪು ತಗೊಳ್ತಾರೆ. ಯಾಕೆ? ಮೊದಲನೇ 3.5 ವರ್ಷದಲ್ಲಿ ಚಿಪ್ಪು ಸಪ್ಲೈ ಆಗಿರ್ತದೆ ಕಂಪನಿಯಿಂದ ಹಾಸ್ಪಿಟಲ್, ಎಲ್ಲ ಹಾಸ್ಪಿಟಲ್ಗೆ. 7ನೇ ತುತ್ತೂರಿ ಊದುವಾಗ ನರ್ಸ್ ಏನು ಮಾಡ್ತಾರೆ? ಜನರ ಕೈಯಿಂದ ನಂಬರ್ ತಗೊಳ್ತಾರೆ, ಹಾಸ್ಪಿಟಲ್ದಿಂದ ಚಿಪ್ಪು ತಗೊಳ್ತಾರೆ. ಆ ನಂಬರ್, ಆಧಾರ್ ನಂಬರ್, ಜನರ ಆಧಾರ್ ನಂಬರ್ ಚಿಪ್ನಲ್ಲಿ ಕಂಪ್ಯೂಟರ್ ಮೂಲಕವಾಗಿ ಫೀಡ್ ಮಾಡ್ತಾರೆ. ಆಧಾರ್ ನಂಬರ್ ಚಿಪ್ನಲ್ಲಿ ಆ ಚಿಪ್ಪನ್ನು ಜನರ ಕೈಯಲ್ಲಿ ಇಂಜೆಕ್ಷನ್ ಮೂಲಕವಾಗಿ ಹಾಕ್ತಾರೆ. ಅದು ಹಾಕಿದ ಮೇಲೆ ಕೈಯಲ್ಲಿ ಇರುವಂಥ ಚಿಪ್ ಮೂಲಕವಾಗಿ ಪರ್ಚೇಸಿಂಗ್ ಆಗ್ತದೆ. ಹೇಗೆ ಆಗ್ತದೆ ಈಗ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಚಿಪ್ಪು ಒಳಗೆ ಏನಿದೆ, ಈ ಚಿಪ್ಪನ್ನು ಅಷ್ಟೇ ನಿಮಗೆ ದೊಡ್ಡದು ಮಾಡಿ ತೋರಿಸ್ತೇನೆ. ಮತ್ತು ಈ ಚಿಪ್ಪು ಒಳಗೆ ಏನಿದೆ, ಆಧಾರ್ ನಂಬರ್ ಟೈಪ್ ಮಾಡಿ ಇಂಜೆಕ್ಷನ್ ಮೂಲಕವಾಗಿ ಹೇಗೆ ನಿಮ್ಮ ಕೈಯಲ್ಲಿ ಹಾಕ್ತಾರೆ, ಇದನ್ನು ಅಷ್ಟೇ ದೊಡ್ಡದು ಮಾಡಿ ನಿಮಗೆ ತೋರಿಸ್ತೇನೆ. ಚಿಪ್ಪ ಅಷ್ಟೇ ದೊಡ್ಡದು ಮಾಡಿ ತೋರಿಸ್ತೇನೆ. ಇದೇ ನೋಡ್ರಿ. ರಂಜನಾ ಸೋನಾವನೆ ಫಸ್ಟ್ ಆದಿವಾಸಿ ಸ್ತ್ರೀಗೆ ಮೊದಲನೇ ಆಧಾರ್ ನಂಬರ್ ಕೊಟ್ಟಾಗಲೇ ಪೇಪರ್ನಲ್ಲಿ ತೋರಿಸಲ್ಪಟ್ಟಂಥ ಈ ಚಿಪ್ಪು ಇದೇ ನೋಡ್ರಿ. ಅಕ್ಕಿ ಕಾಲ ಅಷ್ಟೇ ಇರುವಂಥ ಈ ಚಿಪ್, ಇದರಲ್ಲೇ ಆಧಾರ್ ನಂಬರ್ ಟೈಪ್ ಮಾಡಿ ಇಂಜೆಕ್ಷನ್ ಮೂಲಕವಾಗಿ ಹೀಗೆ ಹಾಕ್ತಾರೆ ಕೈಯಲ್ಲಿ. ಈ ಚಿಪ್ಪು ಹಾಕಿದ ಮೇಲೆ ಈ ಚಿಪ್ನಲ್ಲಿ ಇರುವಂಥ ಆಧಾರ್ ನಂಬರ್ ಟೆಲಿಫೋನ್ ಟವರ್, ಸ್ಯಾಟಲೈಟ್, ಗವರ್ಮೆಂಟ್ ಕಂಪ್ಯೂಟರ್ಗೆ ಕನೆಕ್ಷನ್ ಆಗಿಬಿಡುತ್ತದೆ. ಈ ಚಿಪ್ಪು ಒಳಗೆ ಏನಿದೆ, ಇಲ್ಲಿ ಆಯಿತು ನೋಡ್ರಿ, ದೊಡ್ಡದು ಮಾಡಿ ತೋರಿಸಿದ್ದಾರೆ. ಈ ಚಿಪ್ಪು ಒಳಗೆ ಒಂದು ಸಣ್ಣ ಬ್ಯಾಟ್ರಿ, ಅದರ ಚಾರ್ಜರ್, ಅದರ ವೈರ್ ಕನೆಕ್ಷನ್, ಆಧಾರ್ ನಂಬರ್ ಟೈಪ್ ಮಾಡಲಿಕ್ಕೆ, ಫೀಡ್ ಮಾಡಲಿಕ್ಕೆ ಒಂದು ಸಣ್ಣ ನಂಬರ್ ಪ್ಲೇಟ್ ಆಗಿದೆಲ್ಲ ಆ ಚಿಪ್ ಒಳಗೆ ಇರ್ತದೆ. ಸೊ ಇದರಲ್ಲಿ ಆಧಾರ್ ನಂಬರ್ ಟೈಪ್ ಮಾಡಿ ಕೈಯಲ್ಲಿ ಹಾಕಿದ ಮೇಲೆ ತಾನೇ ಚಾರ್ಜಿಂಗ್ ಮಾಡಲಿಕ್ಕೆ ಆಗ್ತದೆ. ಅದು ಆ ಚಿಪ್ ಹಾಕಿದ ಮೇಲೆ ಚಿಪ್ ಮೂಲಕವಾಗಿ ಪರ್ಚೇಸಿಂಗ್. ಹೇಗೆ ಚಿಪ್ ಮೂಲಕವಾಗಿ ಬರುವಂಥ ದಿನಗಳಲ್ಲಿ ಪರ್ಚೇಸಿಂಗ್ ಆಗ್ತದೆ ಈಗ ನಾನು ನಿಮಗೆ ಹೇಳ್ತೇನೆ, ಗಮನಿಸಿರಿ. ಇನ್ನು ಸ್ವಲ್ಪ ದಿನಗಳಲ್ಲಿ ಜನರು ಅಂಗಡಿಗೆ ಹೋಗುವಾಗ, ಈಗ ನೀವೇನು ಮಾಡ್ತೀರಿ, ಅಂಗಡಿಗೆ ಹೋಗಿ, ಸೂಪರ್ ಮಾರ್ಕೆಟ್ ಹೋಗಿ ಅಲ್ಲೆಲ್ಲ ಸಾಮಾನು ತೊಗೊಳ್ತೀರಿ. ಹೇಗೆ? ಒಂದು ಬಾಸ್ಕೆಟ್ ತೊಗೊಳ್ತೀರಿ, ಮತ್ತು ಸೂಪರ್ ಮಾರ್ಕೆಟ್ನಲ್ಲಿ ನಿಮ್ಗೆ ಏನೇನು ಸಾಮಾನು ಬೇಕೋ ತೊಗೊಳ್ತೀರಿ. ಹಳದಿ ಪುಡಿ, ಧನಿಯಾ ಪುಡಿ, ಮಿರ್ಚಿ ಪುಡಿ, ಶಾಂಪು ಪ್ಯಾಕೆಟ್, ಸಾಂಬಾರು ಪ್ಯಾಕೆಟ್, ಏನೇನು ಬೇಕೋ ಎಲ್ಲ ತೊಗೊಳ್ತೀರಿ. ಎಲ್ಲ ತೊಗೊಂಡು ಬಾಸ್ಕೆಟ್ನಲ್ಲಿ ಹಾಕಿ ಅಂಗಡಿ ಮಾಲಕನ ಟೇಬಲ್ ಮೇಲೆ ಇಡ್ತೀರಿ. ಅಂಗಡಿ ಮಾಲಕನ ಏನು ಮಾಡ್ತಾನೆ, ಅಂಗಡಿ ಮಾಲಕನ ಟೇಬಲ್ ಮೇಲೆ ಒಂದು ಕಂಪ್ಯೂಟರ್ ಇರ್ತದೆ. ಕಂಪ್ಯೂಟರ್ಗೆ ಜೋಡಿಸಿ ಒಂದು ಲೇಸರ್ ಲೈಟ್ ಇರ್ತದೆ. ಅಂಗಡಿ ಮಾಲಕನ ಏನು ಮಾಡ್ತಾನೆ, ಒಂದು ಸಾಮಾನು ತೊಗೊಳ್ತಾನೆ. 50 ಪೈಸಾ ಶಾಂಪೂ ಪ್ಯಾಕೆಟ್ ತೊಗೊರ್ರಿ, ಅದರಲ್ಲಿ ಬಾರ್ಕೋಡ್ ಇರ್ತದೆ. ನೋಡಿದಿರಾ? ಯಾವುದೋ ಸಾಮಾನು ತೊಗೊರಿ, ಬಾರ್ಕೋಡ್ ಇರ್ತದೆ. ಅಂಗಡಿ ಮಾಲಕನು ಒಂದೊಂದು ಸಾಮಾನು ತೊಗೊಳ್ತಾನೆ,
ಆ ಸಾಮಾನಲ್ಲಿರುವಂಥ ಬಾರ್ ಕೋಡ್ನಲ್ಲಿ ಒಂದು ನೀಳವಾಗಿರುವಂಥ ಬಾರ್ ಕೋಡು ಅಥವಾ ಸ್ಕ್ವಯರ್ ಆಗಿರುವಂಥ ಬಾರ್ ಕೋಡು, ಎರಡರಲ್ಲಿ ಯಾವುದೋ ಒಂದು ಇರುತ್ತದೆ. ಸೊ ಆ ಬಾರ್ ಕೋಡ್ನಲ್ಲಿ ಅಂಗಡಿ ಮಾಲಕನು ಲೈಟ್ ಹೊಡಿತಾನೆ. ಲೈಟ್ ಹೊಡೆದ್ರೆ ಸಾಕು, ಆ ಸಾಮಾನಿನ ಹೆಸರು, ರೇಟ್ ಕಂಪ್ಯೂಟರ್ನಲ್ಲಿ ಬರ್ತದೆ. ನೋಡಿರಿ, ಅಂಗಡಿ ಮಾಲಕನು ಒಂದೊಂದು ಸಾಮಾನು ತೊಗೊಂಡು ಲೈಟ್ ಹೊಡಿತಾನೆ, ಬಾರ್ ಕೋಡ್ನಲ್ಲಿ ಹೋಗಿತಾನೆ, ಲೈಟ್ ಹೊಡಿತಾನೆ ಹೋಗಿತಾನೆ, ಲೈಟ್ ಹೊಡಿತಾನೆ ಹೋಗಿತಾನೆ. ಲಾಸ್ಟಿಗೆ ಅಂಗಡಿ ಮಾಲಕನು ಹೇಳ್ತಾನೆ ಕಸ್ಟಮರ್ಗೆ, ನೋಡ್ರಿ ನೀವು 10 ಸಾಮಾನು ತೊಗೊಂಡ್ರಿ, ನೋಡ್ರಿ ಕಂಪ್ಯೂಟ್ರ್ ನೋಡ್ರಿ. ಹೌದು ರೀ, 10 ಸಾಮಾನು ಟೋಟಲ್ ನೋಡ್ರಿ 500 ರೂಪಾಯಿ ಆಯಿತು. ಆಯಿತು, 500 ರೂಪಾಯಿ ಆಯ್ತು ರೀ. ನಿಮಗೂ ಗೊತ್ತರ, ನಿಮ್ಮ ಎಲ್ಲ ಭಾರತ ದೇಶದಲ್ಲಿರುವಂಥ ಎಲ್ಲ ಆಧಾರ್ ನಂಬರು ಬ್ಯಾಂಕ್ನಲ್ಲಿ ಇರುವಂಥ ಅಕೌಂಟ್ ನಂಬರ್ ಸಂಗಡ ಜೋಡಿಸಿ ಆಯಿತು. ನಿಮ್ಗೆ ಗೊತ್ತರ ಈಗ ಅಂಗಡಿ ಮಾಲಕನು ಹೇಳ್ತಾನೆ, ಸೊ ಗವರ್ಮೆಂಟ್ ನಿಮಗೆ ಆಧಾರ್ ನಂಬರ್ ಮೂಲಕವಾಗಿ ನಿಮ್ಮ ಬ್ಯಾಂಕ್ನಲ್ಲಿ ಪಗಾರ ಜಮಾ ಮಾಡ್ತಾರ? ಕಸ್ಟಮರ್ ಹಾಂ ಅಂತ ಹೇಳಿದರೆ, ಹೌದು ಅಂತ ಹೇಳಿದರೆ, ಆಧಾರ್ ಕಾರ್ಡ್ ತೊಗೊಂಡು ಬಂದಿರಿ, ಹೌದು ಅಂತ ಹೇಳಿ ತೋರಿಸ್ರಿ, ಆಧಾರ್ ಕಾರ್ಡ್ ತೋರಿಸ್ರಿ. ಆಧಾರ್ ಕಾರ್ಡ್ ತೋರಿಸಿದ್ರೆ ಅದರಲ್ಲಿ ಬಾರ್ ಕೋಡ್ ಇರ್ತದೆ. ಅವಾಗ ಅಂಗಡಿ ಮಾಲಕರು ಹೇಳ್ತಾರೆ, ನೋಡ್ರಿಯಪ್ಪ 500 ರೂಪಾಯಿ ಆಯ್ತು. ಆಯ್ತು ರೀ, 500 ರೂಪಾಯಿ ಆಯ್ತು ರೀ. ಅಲ್ಲಿ ಕಂಪ್ಯೂಟ್ರಿಗೂ ಜೋಡಿಸಿ ಒಂದು ಫಿಂಗರ್ ಪ್ರಿಂಟ್ ಇರ್ತದೆ, ಹಿಂಗೆ ಕೈ ಹಚ್ಚಲಿಕ್ಕೆ. ಅಂಗಡಿ ಮಾಲಕ ನಿಮ್ಮ ಫಿಂಗರ್ ಪ್ರಿಂಟ್ ಕೊಡ್ರಿ ಅಂತಾನೆ. ಫಿಂಗರ್ ಪ್ರಿಂಟ್ ಅದರಲ್ಲಿ ಇಟ್ಟುಬಿಟ್ರೆ ಸಾಕು, ಅವನ ಆಧಾರ್ ಕಾರ್ಡ್ ಅಲ್ಲಿ ಬರ್ತದೆ. ಬಂದ ಕೂಡಲೇ ನೋಡ್ರಿ, ಬರೋಬ್ಬರ ನೋಡ್ರಿ 500 ರೂಪಾಯಿ, 500 ರೂಪಾಯಿ ಆಯ್ತು. ಆಧಾರ್ ಕಾರ್ಡ್ ತೋರಿಸ್ತಾರೆ, ಅದರಲ್ಲಿ ಬಾರ್ ಕೋಡ್ನಲ್ಲಿ ಲೈಟ್ ಹೊಡೆದ್ರೆ ಕಸ್ಟಮರ್ ಬ್ಯಾಂಕ್ನಲ್ಲಿ 10,000 ರೂಪಾಯಿ ಇದ್ದರೆ ಅದರಲ್ಲಿ 500 ರೂಪಾಯಿ ಕಟ್ಟಾಗಿ ಆಟೋಮೆಟಿಕ್ಕಾಗಿ ಅಂಗಡಿ ಮಾಲಕನ ಅಕೌಂಟಿನಲ್ಲಿ ಟ್ರಾನ್ಸ್ಫರ್ ಆಗಿಬಿಡ್ತದೆ. ತೊಗೊಂಡು ಹೋಗ್ರಿ ನಿಮ್ಮ ಸಾಮಾನು ಅಂತಾನೆ. ಈಗ ಹೇಗೆ ನಾವು ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮೂಲಕವಾಗಿ ಪರ್ಚೇಸಿಂಗ್ ಮಾಡ್ತೇವಲ್ಲ, ಹಾಗೆ ಆಧಾರ್ ನಂಬರ್ ಮೂಲಕವಾಗಿ ಬರುವಂಥ ದಿನಗಳಲ್ಲಿ ಬಾರ್ ಕೋಡ್ ಮೂಲಕವಾಗಿ ಪರ್ಚೇಸಿಂಗ್ ಮಾಡ್ತಾರೆ. ತೊಗೊಂಡು ಹೋಗ್ರಿ ನಿಮ್ಮ ಸಾಮಾನು ಅಂತಾನೆ. ಇದು ಬರುವಂಥ ದಿನಗಳಲ್ಲಿ ನಡಲಿಕ್ಕಿರುವುದು. ಓಕೆ, ಈಗ ರೊಕ್ಕ ಇದೆ, ಈಗ ಎಲ್ಲ ಕಂಪನಿಯಲ್ಲಿ ಚಿಪ್ ರೆಡಿ, ಜನರ ಕೈಯಲ್ಲಿ ನಂಬರ್ ರೆಡಿ, ಇಡೀ ಜಗತ್ತಿನಲ್ಲಿ ನಂಬರ್ ರೆಡಿ. ಈಗ ಯೇಸು ಸ್ವಾಮಿ ಬಂದರೆ, ನಾವು ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗಿದ ಮೇಲೆ ಜಗತ್ತಿನಲ್ಲಿ ಯಾರ ರಾಜ್ಯ? ಎಲ್ಲರೂ ಹೇಳಿ, ಕ್ರಿಸ್ತ ವಿರೋಧಿ ರಾಜ್ಯ. ಈಗ ಕ್ರಿಸ್ತ ವಿರೋಧಿ ರಾಜ್ಯದಲ್ಲಿ ಇಡೀ ಜಗತ್ತು ಒಬ್ಬನ ಕೈಯಲ್ಲಿರ್ತದೆ. ಯಾರ ಕೈಯಲ್ಲಿ? ಆವಾಗ ಅವನೇನು ಮಾಡ್ತಾನೆ, ಭಾರತದಲ್ಲಿ ರೂಪಾಯಿ, ಅಮೆರಿಕಾದಲ್ಲಿ ಡಾಲರ್, ಐರೋಪಾದಲ್ಲಿ ಯೂರೋ. ಒಬ್ಬ ಮನುಷ್ಯನು ಇದು ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಆಗುವುದಿಲ್ಲ. ಆವಾಗ ಏನು ಮಾಡ್ತಾನೆ, ಈಗ ಬರುವ ಯೇಸು ಸ್ವಾಮಿ ಸಂಗಡ ನಾವು ಪರಲೋಕಕ್ಕೆ ಹೋಗಿದ ಮೇಲೆ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ, ಜಗತ್ತಿನಲ್ಲಿ ಇರುವಂಥ ಈ ಕರೆನ್ಸಿ ಎಲ್ಲ ಸ್ಟಾಪ್ ಮಾಡ್ತಾನೆ. ಯಾಕಂದರೆ ಒಬ್ಬನ ಅದೆಲ್ಲ ಮ್ಯಾನೇಜ್ ಮಾಡಲಿಕ್ಕೆ ಆಗುವುದಿಲ್ಲ. ಮೊದಲನೇ 3.5 ವರ್ಷದಲ್ಲಿ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ, ಯಾವ ದೇಶದಲ್ಲಿ ಯಾವ ಹೆಸರಿನಲ್ಲಿ ನಂಬರ್ ಕೊಡ್ತಾರೋ ನಂಬರ್ ತೊಗೊರಿ, ಭಾರತ ದೇಶನ ಆಧಾರ್ ನಂಬರ್ ತೋರಿ, ಬ್ಯಾಂಕ್ನಲ್ಲಿ ಅಕೌಂಟ್ ತೊಗೊರಿ, 2 ಜೋಡಿಸಿ ಗೌರ್ಮೆಂಟ್ಗೆ ಕೊಟ್ಟು ಬಿಡ್ರಿ. ನಿಮ್ಮ ಪಗಾರ ಡೈರೆಕ್ಟ್ ನಿಮ್ಮ ಅಕೌಂಟ್ಗೆ ಬರ್ತದೆ. ನೀವು ಜೋಡಿಸಿ ಕೊಟ್ಟು ಬಿಟ್ರೆ ಸಾಕು, ಎಲ್ಲರ ಅಕೌಂಟ್ಗೆ 2 ಲಕ್ಷ ಬಂದೇ ಬರ್ತದೆ. ಹಾಕಿಬಿಡ್ತಾನೆ ಕ್ರಿಸ್ತ ವಿರೋಧಿ ಕಾಲದಲ್ಲಿ. ಈಗ ಸ್ವಲ್ಪ ಹಾಗೆ ಹೆಸರು ಬರ್ತಾ ಇದೆ. ಆದರೆ ಇದೆಲ್ಲ ಎದಕ್ಕೆ ಬರ್ತಾ ಇದೆ ಅಂತಂದ್ರೆ, ಬರುವಂಥ ದಿನಗಳಲ್ಲಿ ಆಗುತ್ತದೆ. ಸೊ ಅದಕ್ಕೆ ಈಗಲೇ ಜಗತ್ತು ಪ್ರಿಪೇರ್ ಆಗ್ತಾ ಇದೆ. ಸೊ ಯೇಸು ಸ್ವಾಮಿ ಬಂದು ಹೋಗಿದ ಮೇಲೆ ಭಾರತ ದೇಶ, ಎಲ್ಲ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜನರು ನಂಬರ್ ತಗೊಳ್ಬೇಕು. ಭಾರತದಲ್ಲಿ ಆಧಾರ್, ಬೇರೆ ದೇಶದಲ್ಲಿ ಹೆಸರು ಬೇರೆ, ಆದರೆ ನಂಬರ್ ತಗೊಳ್ತಾರೆ. ಭಾರತ ದೇಶನ ಆಧಾರ್ ನಂಬರ್ ತೊಗೊರಿ, ಬ್ಯಾಂಕ್ನಲ್ಲಿ ಅಕೌಂಟ್ ತೊಗೊರಿ, 2 ಜೋಡಿಸಿರಿ, ಗೌರ್ಮೆಂಟ್ ಕೊಡ್ರಿ. ನಿಮ್ಮ ಪಗಾರ ಫ್ರೀಯಾಗಿ ನಿಮ್ಮ ಅಕೌಂಟಿಗೆ ಬರ್ತದೆ. ಈಗ ಮೊದಲನೇ 3.5 ವರ್ಷದಲ್ಲಿ ಎಲ್ಲರ ಆಧಾರ್ ಕಾರ್ಡ್ ನಂಬರ್ಗೆ ಮೂಲಕವಾಗಿ ಅವ್ರ ಬ್ಯಾಂಕ್ನಲ್ಲಿ ರೊಕ್ಕ ಬಂದುಬಿಡ್ತದೆ. ಈಗ ಅದರ ಮೂಲಕವಾಗಿ ಪರ್ಚೇಸಿಂಗ್ ತಗೊಳ್ತಾರೆ ಮೊದಲನೇ 3.5 ವರ್ಷದಲ್ಲಿ. ಆವಾಗ ರೊಕ್ಕ ಇರುವುದಿಲ್ಲ. ಆಯಿತು, ಮೊದಲನೇ 3.5 ವರ್ಷದಲ್ಲಿ ಕೆಲವರು ಆಧಾರ್ ನಂಬರ್ ಕಳ್ಕೊಂಡು ಬಿಟ್ರಪ್ಪ, ಆಧಾರ್ ಕಾರ್ಡ್ ಕಳ್ಕೊಂಡು ಬಿಟ್ರು. ಅವ್ರಿಗೆ ರೇಷನ್ ಸಿಗ್ತದ? ರೊಕ್ಕನೂ ಇಲ್ಲ,
ಆಧಾರ್ ಕಾರ್ಡು ಇಲ್ಲ ಅಂದರೆ ರೇಷನ್ ಸಿಗುವುದಿಲ್ಲ. ಆವಾಗ ಈ ರಿಪೋರ್ಟ್ ಕ್ರಿಸ್ತ ವಿರೋಧಿಗೆ ಹೋಗಿದ್ದಾರೆ. ಅವ ಏನು ಮಾಡ್ತಾನೆ, ಅವನ ತಲೆ ತಿರುಗುತ್ತದೆ. ಆಧಾರ್ ಕಾರ್ಡ್ ಭದ್ರವಾಗಿ ಇಟ್ಕೊರಿ, ರೇಷನ್ ತೊಗೊಳ್ರಿ ಫ್ರೀಯಾಗಿ ಅಂತಂತ ಹೇಳಿದರೆ ನೀವು ಕಳ್ಕೊಂಡ್ಬಿಟ್ಟು ಬಂದು ನಿಂತರೆ ಏನು ಮಾಡೋದು? ಅದಕ್ಕೆ ಏನು ಮಾಡ್ತಾನೆ, 7ನೇ ತುತ್ತೂರಿ ಊದುವಾಗ ಭಾರತ ದೇಶದವ್ರು ಎಲ್ಲರೂ ಏನು ಮಾಡಿರಿ, ನಿಮ್ಮ ಆಧಾರ್ ಕಾರ್ಡ್ ತೊಗೊಂಡು ಹೋಗಿ ಹಾಸ್ಪಿಟಲ್ನಲ್ಲಿ ನರ್ಸ್ ಕಡೆ ಕೊಡ್ರಿ. ಯಾಕೆ? ಮೊದಲನೇ 3.5 ವರ್ಷದಲ್ಲಿ ಕಂಪನಿಯಿಂದ ಚಿಪ್ಪು ಮೈಕ್ರೋ ಚಿಪ್ ಎಲ್ಲ ಹಾಸ್ಪಿಟಲ್ಗೆ ಸಪ್ಲೈ ಆಗಿರ್ತದೆ. 7ನೇ ತುತ್ತೂರಿ ಊದುವಾಗ ಕ್ರಿಸ್ತವರು ಹೇಳ್ತಾನೆ, ನಿಮ್ಮ ಆಧಾರ್ ನಂಬರ್ ಹತ್ತಿರ ಇರುವಂಥ ಹಾಸ್ಪಿಟಲ್ನಲ್ಲಿ ನರ್ಸ್ ಕಡೆ ಕೊಡ್ರಿ. ನರ್ಸ್ ಏನು ಮಾಡ್ತಾರೆ, 7ನೇ ತುತ್ತೂರಿ ಊದುವಾಗ ಜನರ ಕಡೆಯಿಂದ ನಂಬರ್ ತೊಗೊಳ್ತಾರೆ, ಆಧಾರ್ ನಂಬರ್. ಹಾಸ್ಪಿಟಲಿಂದ ಚಿಪ್ಪು ತೊಗೊಳ್ತಾರೆ. ಈ ಆಧಾರ್ ನಂಬರ್ ಚಿಪ್ನಲ್ಲಿ ಫೀಡ್ ಮಾಡಿ ಇಂಜೆಕ್ಷನ್ ಮೂಲಕವಾಗಿ ಜನರ ಕೈಯಲ್ಲಿ ಹಾಕುತ್ತಾರೆ. 7ನೇ ತುತ್ತೂರಿ ಊದುವಾಗ ಜಗತ್ತಿನಲ್ಲಿ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡ ತನಕ ಎಲ್ಲರ ಕೈಯಲ್ಲಿ ಚಿಪ್ಪು ಇರ್ತದೆ. ಚಿಪ್ಪು ಹಾಕಿದ ಮೇಲೆ 2ನೇ 3.5 ವರ್ಷದಲ್ಲಿ ಜಗತ್ತಿನ ಜನರು ಅಂಗಡಿಗೆ ಏನಾದರೂ ತೊಗೊಂಡ್ರೆ, ಹೋಗಿ ಸಾಮಾನು ತೊಗೊಂಡ್ರೆ ಅಂಗಡಿ ಮಾಲಕನ ಏನು ಮಾಡ್ತಾನೆ, ಅಂಗಡಿ ಮಾಲಕನ ನಿಮ್ಮ ಕೈ ತೋರಿಸ್ರಿ ಅಂತಾನೆ. ಯಾಕಂತಂದ್ರೆ ಈ ಆಧಾರ್ ನಂಬರು ಏನು ಮಾಡ್ತಾರತ್ತಂದ್ರೆ ಚಿಪ್ಪು ಒಳಗೆ ಬಾರ್ಕೋಡ್ ಮೂಲಕವಾಗಿ ಫೀಡ್ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನಿರ್ತದೆ, ಆಧಾರ್ ನಂಬರ್ ಇರ್ತದಲ್ಲ, ಆ ನಂಬರ್ ಮೇಲೆ ನೋಡ್ರಿ ಬಾರ್ಕೋಡ್ ಇರ್ತದೆ, ನೋಡಿರಿ. ಒಂದು ಲಂಬಾ ಬಾರ್ಕೋಡ್ ಇರ್ತದೆ, ಇಲ್ಲಾಂದ್ರೆ ಸ್ಕ್ವೇರ್ ಬಾರ್ಕೋಡ್ ಇರ್ತದೆ. ಈ ಆಧಾರ್ ನಂಬರ್ ಬಾರ್ಕೋಡ್ ಮೂಲಕವಾಗಿ ಚಿಪ್ಪು ಒಳಗೆ ಫೀಡ್ ಮಾಡ್ತಾರೆ. ಸೊ 2ನೇ 3.5 ವರ್ಷದಲ್ಲಿ ಎಲ್ಲರ ಕೈಯಲ್ಲಿಯೂ ಚಿಪ್ಪು ಇರ್ತದೆ. ಈಗ 2ನೇ 3.5 ವರ್ಷದಲ್ಲಿ ಜಗತ್ತಿನಲ್ಲಿ ರೊಕ್ಕ ಬಂದು ಜಗತ್ತಿನ ಜನರು ಏನಾದ್ರು ಅಂಗಡಿಗೆ ತೊಗೊಳ್ಳಿಕ್ಕೆ ಹೋಗಿದ್ರೆ, ಸಾಮಾನು ತೊಗೊಂಡ ಮೇಲೆ ಅಂಗಡಿ ಮಾಲಕರು ಏನು ಮಾಡ್ತಾರೆ, ನಿಮ್ಮ ಕೈ ತೋರಿಸ್ರಿ ಅಂತಾನೆ. ಯಾಕೆ? ರೊಕ್ಕ ಎಲ್ಲಿದೆ ಹೇಳಿ, ರೊಕ್ಕ ಎಲ್ಲಿದೆ? ಕೈಯಲ್ಲಿರುವಂಥ ಚಿಪ್ಪಿನಲ್ಲಿ. ಆ ಚಿಪ್ಪು ಇದ್ದರೆ ನೀವು ಸಾಮಾನು ತೊಗೊಳ್ಲಿಕ್ಕೆ ಆಗ್ತದೆ, ಮಾರಲಿಕ್ಕೆ ಆಗ್ತದೆ. ಇಲ್ಲ. ಆಯ್ತು ಪಾಸ್ಟರ್, ನಮಗೆ ಹೇಳ್ರಿ, ಈ ಆಧಾರ್ ನಂಬರ್ 666 ಹೆಂಗೆ ಆಗ್ತದೆ ರೀ? ಯಾವುದೂ ನಂಬರ್ ಇರಲಿ, ಬಾರ್ಕೋಡ್ ಮೂಲಕವಾಗಿ ಚಿಪ್ಪು ಒಳಗೆ ಕೈ ಒಳಗೆ ಹೋದರೆ 666 ಹೋಯ್ತು ಅಂತೇಳಿ ಅರ್ಥ. ಯಾಕೆ? ಎಲ್ಲ ಬಾರ್ಕೋಡ್ನಲ್ಲಿ 666 ಇರ್ತದೆ. ಈಗ ನಾನು ನಿಮಗೆ ತೋರಿಸ್ತೇನೆ ನೋಡ್ರಿ, ಇದು ಬಾರ್ಕೋಡು. ಈಗ ಆಧಾರ್ ನಂಬರ್ ಹೀಗೆ ಬಾರ್ಕೋಡ್ ಮೂಲಕವಾಗಿ ಚಿಪ್ ಒಳಗೆ ಹಾಕಿ ಕೈಯಲ್ಲಿ ಹಾಕ್ತಾರೆ. ನೀವು ತಗೊಳ್ಳುವಂಥ ಸಾಮಾನು ಮೇಲೆ ಇರುವಂಥ ಈ ಬಾರ್ಕೋಡು, ಎಲ್ಲ ಬಾರ್ಕೋಡ್ ನೋಡ್ರಿ. ನೀವು ಒಂದು ವೇಳೆ ದೊಡ್ಡ ಸಾಮಾನು ತೊಗೊಂಡ್ರೆ ಪ್ಯಾಕ್ ದೊಡ್ಡದಾಗಿದ್ದರೆ ಅದರಲ್ಲಿ ಬಾರ್ಕೋಡ್ ದೊಡ್ಡದಾಗಿರ್ತದೆ. ಅದರಲ್ಲಿ ನೋಡಿದರೆ ಮೊದಲನೇ ಲೈನು, ಸೆಂಟ್ರಲ್ ಲೈನು, ಲಾಸ್ಟ್ ಲೈನು, ಈ 3 ಲೈನ್ಗೆ ಮಾತ್ರ ನಂಬರ್ ಇರುವುದಿಲ್ಲ. ಈ 3 ಲೈನ್ಗಳ ನಂಬರು 666. ಈ ಬಾರ್ಕೋಡನ್ನು ಕಂಡು ಹಿಡಿದವರು ಈಗ ಸತ್ತು ಹೋದರು. ಅವ್ರ ಕಡೆ ಹೋಗಿ ಕೇಳಿದರು, ಇದರಲ್ಲಿ 666 ಎದಕ್ಕೆ ಬರ್ತದೆ? ಅವನು ಹೇಳಿದನು ಗೊತ್ತಿಲ್ಲ. ಆದರೆ ಇದರಲ್ಲಿ 666 ಬಂದಿಲ್ಲವಾದರೆ ಈ ಬಾರ್ಕೋಡ್ ಕೆಲಸ ಮಾಡುವುದಿಲ್ಲ. ಅವನಿಗೂ ಗೊತ್ತಿಲ್ಲ, ಆದರೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ, ದೇವರಿಗೆ ಗೊತ್ತು. ಸೊ ಆಧಾರ್ ನಂಬರ್ ಹೀಗೆ ಬಾರ್ಕೋಡ್ ಮೂಲಕವಾಗಿ ಚಿಪ್ಪು ಒಳಗೆ ಹೋಯ್ತು, ನಿಮ್ಮ ಕೈಯೊಳಗೆ ಹೋಯ್ತು. ಅದು ಲಂಬಾ ಬಾರ್ಕೋಡ್ ಇರಲಿ, ಸ್ಕ್ವೇರ್ ಬಾರ್ಕೋಡ್ ಇರಲಿ, ಎರಡರಲ್ಲಿ 666 ಇರುತ್ತದೆ. ಹೀಗೆ ಬಾರ್ಕೋಡ್ಗಳ ಮೂಲಕವಾಗಿ ಆಧಾರ್ ನಂಬರ್ ಚಿಪ್ ಒಳಗೆ ಹೋಗಿ ಕೈಯಲ್ಲಿ ಬಂತಂತಂದರೆ 666 ಒಳಗೆ ಹೋಯ್ತಂತೇಳಿ ಅರ್ಥ. ಸೊ 2ನೇ 3.5 ವರ್ಷದಲ್ಲಿ ಈ ಚಿಪ್ ಮೂಲಕವಾಗಿಯೇ ಕ್ರಿಸ್ತ ವಿರೋಧಿ ಕಾಲದಲ್ಲಿ ಪರ್ಚೇಸಿಂಗ್ ಆಗ್ತದೆ. ಆವಾಗ ರೊಕ್ಕ ಎಲ್ಲ ಬಂದಾಗಿಬಿಡುತ್ತದೆ. ಇದು ನಾನು ಇಲ್ಲ, TV ನ್ಯೂಸ್ನಲ್ಲಿ ಬಂದಿದೆ. ಯಾವ ನ್ಯೂಸ್ನಲ್ಲಿ ಬಂದಿದೆ ಇದನ್ನು ನಿಮಗೆ ತೋರಿಸಲ್ಲ. ಆಧಾರ್ ಕಾರ್ಡ್ನಲ್ಲಿ ಲಂಬಾ ಬಾರ್ಕೋಡ್, ಸ್ಕ್ವೇರ್ ಬಾರ್ಕೋಡ್ 2 ಇರುತ್ತದೆ. ಬರುವಂಥ ದಿನಗಳಲ್ಲಿ ಈ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಮುಖ್ಯವಾಗಿ ಅದು ಮಾತ್ರವಲ್ಲ, ಬರುವಂಥ ದಿನಗಳಲ್ಲಿ ನಿಮ್ಮ ಕೈಯಲ್ಲಿಯೇ ಈ ಚಿಪ್ಪು ಹಾಕ್ತಾರೆ. ಇದು ನಾನಲ್ಲ, ನಾನು ಹೇಳಿಲ್ಲ, ನ್ಯೂಸ್ನಲ್ಲಿ ಬಂದಿದೆ.
ಯಾವ ನ್ಯೂಸ್ನಲ್ಲಿ ಬಂದಿದೆ? ಯಾವ ನ್ಯೂಸ್ನಲ್ಲಿ ಬಂದಿದೆ ಹೇಳ್ರಿ ನೋಡೋಣ. ಎಲ್ಲರೂ ಹೇಳಿ. ಜಿ ನ್ಯೂಸ್ನಲ್ಲಿ ಬಂದಿದೆ. ಯಪ್ಪ ಇದು ಮೈಕ್ வாங்கிட்டியா? அங்கே போய் வாங்கிட்டு வாப்பா, நீನು போ, ಕೊಂಚ ಮಿಂಡಿ ತಲ್ಲಿ ವச்சிರು. ಸೊ ಬರುವಂಥ ದಿನಗಳಲ್ಲಿ ಈ ಚಿಪ್ ನಿಮ್ಮ ಕೈಯಲ್ಲೇ ಹಾಕ್ತಾರೆ, ಅದರ ಮೂಲಕವಾಗಿ ಪರ್ಚೇಸಿಂಗ್ ಆಗ್ತದೆ ಅಂತೇಳಿ ನಾನಲ್ಲ, ನ್ಯೂಸ್ನಲ್ಲಿ ಬಂದಿದೆ. ಯಾವ ನ್ಯೂಸ್ನಲ್ಲಿ ಬಂದಿದೆ ಹೇಳಿ ನೋಡೋಣ. ಎಲ್ಲರೂ ಹೇಳಿ. ಯಾವಾಗ ಬಂತು? 9 ಮೇ 2000. ಇದು ಭಾಳ ಓಲ್ಡ್ ನ್ಯೂಸು. ಆದರೆ ಈಗ ಎಲ್ಲ ಭಾಳ ಫಾರ್ವರ್ಡ್ ಆಗಿದೆ. ಫಾರ್ವರ್ಡ್ ಆಗಿದ ನ್ಯೂಸ್ ಅಲ್ಲ. ನಿಮಗೆ ತೋರಿಸಿದ್ರೆ ಕೆಲವು ಕಂಟ್ರಿಗಳಲ್ಲಿ, ಕೆಲವು ತಾಲೂಕಿನಲ್ಲಿ ರೊಕ್ಕನೇ ಇಲ್ಲ, ಎಲ್ಲ ಚಿಪ್ನಲ್ಲೇ ಪರ್ಚೇಸಿಂಗ್ ಆಗ್ತಾ ಉಂಟು ಈಗ. ಮೇನ್ಲಿ ಅಂದರೆ ಸ್ವೀಡನ್, ಅಮೆರಿಕಾ, ಈವನ್ ಆಸ್ಟ್ರೇಲಿಯಾ, ಹೀಗೆ ಇರುವಂಥ ದೇಶಗಳಲ್ಲಿ ಈ ಚಿಪ್ಪಿನಲ್ಲಿಯೇ, ಚಿಪ್ಪು ಮೂಲಕವಾಗಿಯೇ ಪರ್ಚೇಸಿಂಗ್ ಆಗ್ತಾ ಉಂಟು. ನೋ ಮನಿ, ನೋ ಕರೆನ್ಸಿ. ಕೆಲವು ತಾಲೂಕು ಡಿಸ್ಟಿಕ್ಗಳಲ್ಲಿ ಲೇಟೆಸ್ಟ್ ನ್ಯೂಸು. ಇದು ನಾನು ನಿಮಗೆ ಓಲ್ಡ್ ನ್ಯೂಸ್ ತೋರಿಸ್ತೇನೆ, 2017ರಲ್ಲಿ ಆದಂಥದ್ದು. ನಿಮ್ಮ ಕೈಯಲ್ಲಿ ಈ ಚಿಪ್ ಹಾಕ್ತಾರಂತೇಳಿ ಬಂದಂಥ ನ್ಯೂಸ್ ನಿಮಗೆ ತೋರಿಸ್ತೇನೆ. ಸೊ ಇದು ಹಿಂದಿಯಲ್ಲಿ ಬಂದದ್ದು. ಈ ನ್ಯೂಸನ್ನು ಈಗ ನಾನು ನಿಮಗೆ ತೋರಿಸ್ತೇನೆ. अगले विश्लेषण की शुरुआत करने से पहले मैं आपसे 2 सवाल करना चाहता हूं। पहला ये कि क्या आप भविष्य में मशीनों को इंसानों की जगह लेते हुए देखना चाहेंगे, और दूसरा सवाल ये कि क्या भविष्य में आप खुद एक मशीन बनना चाहेंगे। इन दोनों ही सवालों का जवाब बहुत मुश्किल होगा, लेकिन अगर आप ध्यान से अपने चारों तरफ देखेंगे तो आपको यह एहसास हो जाएगा कि भविष्य की ये दोनों ही कल्पनाएं अब सच होने लगी हैं। कुछ वर्ष पहले तक आपको किसी चीज की कीमत चुकाने के लिए या खरीदारी करने के लिए कैश लेकर चलना पड़ता था, नकद पैसे की जरूरत होती थी। लेकिन उसके बाद क्रेडिट और डेबिट कार्ड्स आ गए, और अब आप अपने मोबाइल फोन की मदद से बहुत आसानी से पेमेंट कर सकते हैं। हालांकि भविष्य में ऐसा करने के लिए आपको मोबाइल फोन्स की भी जरूरत नहीं पड़ेगी, क्योंकि तब आपके शरीर में ही एक ऐसा चिप लगा होगा जो आपका क्रेडिट कार्ड भी होगा, डेबिट कार्ड भी, NFC सपोर्ट भी, और ऑफिस का पंचिंग कार्ड भी होगा। स्वीडन की एक स्टार्टअप कंपनी एपीसेंटर ने अपने 150 कर्मचारियों के हाथों में एक माइक्रोचिप फिट कर दिया है। यह माइक्रोचिप एक इंजेक्शन की मदद से कर्मचारियों के शरीर में पहुंचाया जाता है। इस चिप का आकार एक चावल के दाने जितना होता है, और इसे तर्जनी उंगली और अंगूठे के बीच की जगह में फिट किया जाता है। इस जगह पर यह चिप इंजेक्शन के जरिए आपके बॉडी में जाता है, और फिर इसे यहां फिट किया जाता है। जिन कर्मचारियों के हाथों में यह चिप यहां पर लगा है, वो इसी चिप की मदद से ऑफिस के दरवाजे खोल लेते हैं, प्रिंटिंग मशीनों को ऑपरेट कर लेते हैं, प्रिंटिंग कमांड देते हैं, और कैंटीन से खाने का सामान भी हाथ हिलाकर खरीद लेते हैं या ऑर्डर कर देते हैं। इस चिप में ओके 15-20 मिनट का न्यूज़ है. 15-20 ನಿಮಿಷದ ನ್ಯೂಸ್ ಇದೆ. ಈಗ ನೀವು ಕೇಳಿದಿರಿ. ಈ ಚಿಪ್ಪಿನ ಮೂಲಕವಾಗಿ ಬರುವಂಥ ದಿನಗಳಲ್ಲಿ ನೀವು ಆರ್ಡರ್ ಮಾಡ್ಬೋದು, ಖರೀದಿ ಮಾಡ್ಬೋದು, ನಿಮ್ಮ ಕೈಯಲ್ಲಿಯೇ ಹಾಕ್ತಾರೆ ಬರುವಂಥ ದಿನಗಳಲ್ಲಿ ಅಂತೇಳಿ ನೀವು ಈಗ ಕೇಳಿದಿರಿ. ದೇವರ ಮಕ್ಕಳೇ ಚೆನ್ನಾಗಿ ಗಮನಿಸ್ರಿ. ಕಂಪನಿಯಲ್ಲಿ ಚಿಪ್ ರೆಡಿ, ಮೊಟ್ರೋಲಾ ಕಂಪನಿಯಲ್ಲಿ ಇಡೀ ಜಗತ್ತಿನಲ್ಲಿ ಚಿಪ್ ರೆಡಿ, ನಿಮ್ಮ ಕೈಯಲ್ಲಿ ನಂಬರ್ ರೆಡಿ. ಒಂದೇ ಉಳಿದಿದೆ, ಯೇಸು ಸ್ವಾಮಿಯೇ ಬರೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಂದು ಹೋದನು, ಕಂಪನಿಯಿಂದ ಚಿಪ್ಪು ಎಲ್ಲ ಹಾಸ್ಪಿಟಲ್ಗೆ ಸಪ್ಲೈ ಮಾಡ್ತಾರೆ, ಮತ್ತು ಕ್ರಿಸ್ತ ವಿರೋಧಿಯ ಕಾಲದಲ್ಲಿ ಆ ಚಿಪ್ಪು ಜನರ ಕೈಯಲ್ಲಿ ಹಾಕ್ತಾರೆ. ಇನ್ನೂ ಕೊನೆಯ ದಿನ ನಿಮಗೆ ಬೇಕಾ? ಇಡೀ ಜಗತ್ತು ರೆಡಿ ಕ್ರಿಸ್ತ ವಿರೋಧಿಯ ಕಾಲಕ್ಕಾಗಿ. ಓಕೆ, ಈಗ ನಿಮಗೆ ಒಂದು ಪ್ರಶ್ನೆ. ಏನು ಪ್ರಶ್ನೆ? ಪಾಸ್ಟರ್, ನೀವು ಹೇಳುವುದೆಲ್ಲ ಕರೆಕ್ಟ್. ಚಿಪ್ಪು ಈಗ ಹಾಕಬೇಕಂತೇಳಿ ಜಗತ್ತಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಹಾಕ್ತಾರಂತೇಳಿ ಸಾವಿರಾರು ವರ್ಷಗಳ ಹಿಂದೆಯೇ ದೇವರು ಬೈಬಲ್ನಲ್ಲಿ ಬರೆದಿಟ್ಟಿದ್ದಾನೆ.
ಬೈಬಲ್ನಲ್ಲಿ ಬರೆದಿಟ್ಟಿದ್ದೇ ಈಗ ಜಗತ್ತಿನಲ್ಲಿ ಆಗ್ತಾ ಉಂಟು ಪಾಸ್ಟರ್. ಈಗ ನಮಗೆ ಗೊತ್ತಾಗಿದೆ ಪಾಸ್ಟರ್. ಆದರೆ ಒಂದು ಪ್ರಶ್ನೆ ನಮಗಿದೆ ಪಾಸ್ಟರ್. ನಮ್ಮ ಪ್ರಶ್ನೆಗೆ ಒಂದು ಉತ್ತರ ಕೊಟ್ಟು ಬಿಡ್ರಿ. ಏನು ಪ್ರಶ್ನೆ? ಈಗ ನಾವು ಆಧಾರ್ ನಂಬರ್ ತಗೊಳ್ಳ ಬೇಡ, ಇಷ್ಟು ಹೇಳ್ರಿ. ಹೌದಲ್ಲ? ಎಲ್ಲರೂ ಗಮನಿಸಬೇಕು. ಎಲ್ಲರೂ ಆಧಾರ್ ನಂಬರ್ ತಗೊಳ್ರಿ. ನಾನು ತಗೊಂಡಿದ್ದೇನೆ, ಆಯ್ತಲ್ಲ? ಯಾಕಪ್ಪ? ಈಗ ನೀವು ಆಧಾರ್ ನಂಬರ್ ತಗೊಂಡಿಲ್ಲವಾದರೆ ಗೌರ್ಮೆಂಟ್ ಸೌಲಭ್ಯ ಯಾವುದು ನಿಮಗೆ ಸಿಗುವುದಿಲ್ಲ. ನಿಮ್ಮ ಮಕ್ಕಳಿಗೆ ಅಡ್ಮಿಷನ್, ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಬೇಕಾದ್ರೆ ಏನು ಬೇಕು? ಆಧಾರ್ ನಂಬರ್. ಒಂದು ಬೈಕ್ ತಗೊಳ್ಬೇಕಾದ್ರೆ, ಒಂದು ಕಾರ್ ತಗೊಳ್ಬೇಕಾದ್ರೆ, ಒಂದು ಜಾಗ ತಗೊಳ್ಬೇಕಾದ್ರೆ, ಮನೆ ತಗೊಳ್ಬೇಕಾದ್ರೆ, ಯಾಕೆ ಒಂದು ಸಿಮ್ ಕಾರ್ಡ್ ತಗೊಳ್ಬೇಕಾದ್ರೆ, ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ, ಪೆನ್ಷನ್ ಬೇಕಾದರೆ, ಪಗಾರ ಬೇಕಾದರೆ, ನಿಮಗೆ ಏನು ಬೇಕಾದರೂ ಆಧಾರ್ ಕಾರ್ಡ್ ಇಲ್ಲದೆ ನೀವು ಜೀವನ ಮಾಡಲಿಕ್ಕೆ ಆಗುವುದಿಲ್ಲ. ಯಾವುದು ಸೌಲಭ್ಯ ನಿಮಗೆ ಸಿಗುವುದಿಲ್ಲ. ಆದ ಕಾರಣ ಭಾರತ ದೇಶದ ಎಲ್ಲ ದೇವರ ಮಕ್ಕಳು, ಕ್ರೈಸ್ತರು ಗಮನಿಸಿರಿ, ಇದು ದೇವರ ಯೋಜನೆ. ಗವರ್ಮೆಂಟ್ ಕೊಡ್ತಾ ಇದ್ದಾರೆ, ಇದು ದೇವರ ಪ್ಲಾನ್, ಇವರು ಕೊಡ್ತಾ ಇದ್ದಾರೆ. ಆದ ಕಾರಣ ನೀವೆಲ್ಲರೂ ಆಧಾರ್ ನಂಬರ್ ತಗೊಳ್ರಿ. ಈಗ ನೀವು ಆಧಾರ್ ನಂಬರ್ ತಗೊಳ್ಳೋದ್ರಿಂದ ನಿಮಗೆ ತ್ರಾಸ ಆಗೋದು ಇಲ್ಲ. ನೀವು ಆಧಾರ್ ನಂಬರ್ ತಗೊಂಡಿಲ್ಲ ಅಂದರೆ ಗವರ್ಮೆಂಟ್ ಸೌಲಭ್ಯ ನಿಮಗೆ ಸಿಗುವುದು ಇಲ್ಲ. ಅದಕ್ಕೆ ಯಾಕಂದರೆ ಈ ಆಧಾರ್ ನಂಬರ್ ಚಿಪ್ನಲ್ಲಿ ಹಾಕಿ ನಮ್ಮ ಕೈಯಲ್ಲಿ ಈಗ ಹಾಕುವುದಿಲ್ಲ. ಈ ಆಧಾರ್ ನಂಬರ್ ಚಿಪ್ನಲ್ಲಿ ಹಾಕಿ ಅದನ್ನು ಕೈಯಲ್ಲಿ ಇಂಜೆಕ್ಷನ್ ಮೂಲಕವಾಗಿ ಯಾವಾಗ ಹಾಕ್ತಾರೆ? ಅದಕ್ಕೆ ಎಲ್ಲ ದೇವರ ಮಕ್ಕಳು, ಕ್ರೈಸ್ತರು ಏನು ಮಾಡ್ರಿ? ಆಧಾರ್ ನಂಬರ್ ತಗೊಳ್ರಿ. ಗವರ್ಮೆಂಟ್ ಎಲ್ಲ ಸೌಲಭ್ಯ ತಗೊಳ್ರಿ. ಯೇಸು ಸ್ವಾಮಿಯ ಬರೋಣಕ್ಕಾಗಿ ರೆಡಿಯಾಗಿ ಇರ್ರಿ. ಯೇಸು ಸ್ವಾಮಿ ಬಂದ, ಹೋಗಿಬಿಟ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೂ ಸ್ತೋತ್ರ. ನಿಮಗೆ ಏನೂ ತೊಂದರೆ ಆಗೋದಿಲ್ಲ. ಈಗ ಆಧಾರ್ ನಂಬರ್ ತಗೊಂಡಂತ ನೀವು ಈಗ ಬರ್ಲಿಕ್ಕಿರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗಲಿಲ್ಲ ಅಂದರೆ ಸಿನಿಮಾ, ಸೀರಿಯಲ್, ಇಂಟರ್ನೆಟ್, ಸೆಲ್ಫೋನು, ಸರಾಯ, ತಂಬಾಕು, ಬೀಡಿ, ಸಿಗರೆಟ್, ವ್ಯಭಿಚಾರ, ರೊಕ್ಕದ ಆಸೆ, ಹಣದ ಆಸೆ, ಜಗಳ, ಪೊಲೀಸ್ ಸ್ಟೇಷನ್, ಕೋರ್ಟು, ಕೇಸು, ಏನಾದರೂ ಪಾಪ ಮಾಡಿಕೊಂಡು ಈಗ ಬರ್ಲಿಕ್ಕಿರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕಕ್ಕೆ ಹೋಗಲಿಲ್ಲ, ಇಲ್ಲಿ ಉಳಿದರೆ 7ನೇ ತುತ್ತೂರಿ ಊದುವಾಗ ಈಗ ನೀವು ತಗೊಂಡಂಥ ಆಧಾರ್ ನಂಬರ್ ಚಿಪ್ ಮೂಲಕವಾಗಿ ನೀವು ನಿಮ್ಮ ಕೈಯ ಮೇಲೆ ತಗೊಳ್ಳುವಂಥ ಪರಿಸ್ಥಿತಿ ನಿಮಗೂ ಬರುತ್ತದೆ. ಭೂಮಿಯಲ್ಲಿರುವಂಥ ಎಲ್ಲ ದೇವರ ಮಕ್ಕಳೇ, ಕ್ರೈಸ್ತರೇ, ಎಲ್ಲ ಜನರೇ ಗಮನಿಸ್ರಿ. 666 ಆಧಾರ್ ನಂಬರ್ ರೆಡಿ. ಕಂಪನಿಯಲ್ಲಿ ಚಿಪ್ ರೆಡಿ, ಜನರ ಕೈಯಲ್ಲಿ ನಂಬರ್ ರೆಡಿ. ಆ ಚಿಪ್ಪು ಹಾಕೋದಕ್ಕಂತ ಮುಂಚೆಯೇ ಯೇಸು ಬಂದು ನಮ್ಮನ್ನು ಕರ್ಕೊಂಡು ಹೋಗಿಬಿಡ್ತಾನೆ. ನೀವು ರೆಡಿಯಾ? ಬೇಗನೆ ಬರ್ಲಿಕ್ಕಿರುವಂಥ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಲಿಗೆ ನೀವು ರೆಡಿಯಾ? ಪಾಸ್ಟರ್, ನೀವು ಹೇಳುವುದೆಲ್ಲ ಕರೆಕ್ಟ್ ಇದೆ. ಬೈಬಲ್ನಲ್ಲಿ ದೇವರು ಬರೆದು ಇಟ್ಟಿರುವುದೇ ಈಗ ಜಗತ್ತಿನಲ್ಲಿ ನಡೀತಾ ಉಂಟು, ನಮಗೆ ಗೊತ್ತಾಯಿತು ಪಾಸ್ಟರ್. ಈಗ ನಾವು ಯೇಸುವನ್ನು ನಂಬುತ್ತೇವೆ, ದೀಕ್ಷಾ ಸ್ನಾನ ತಗೊಳ್ತೇವೆ ಪಾಸ್ಟರ್, ಮತ್ತು ನಾವು ಪಾಪ ಬಿಡುತ್ತೇವೆ, ಪರಿಶುದ್ಧ ಜೀವನ ಮಾಡ್ತೇವೆ ಪಾಸ್ಟರ್. ಈಗ ಯೇಸು ಸ್ವಾಮಿ ಬರುವಾಗ ನಾವು ಪರಲೋಕ ಹೋಗ್ತೇವೆ ರೀ, ಭಾಳ ಸಂತೋಷ. ಆದರೆ ಒಂದು ಡೌಟ್ ಇದೆ ಪಾಸ್ಟರ್. ಏನು ಡೌಟು? ನಾವಂತೂ ಇಲ್ಲಿ ಇರಂಗಿಲ್ಲ ಪಾಸ್ಟರ್. ಈಗಲೇ ಯೇಸು ಸ್ವಾಮಿ ನಂಬಿ ದೀಕ್ಷಾಸ್ನಾನ ತಗೊಂಡು ನಾವು ಪರಿಶುದ್ಧ ಜೀವನ ಮಾಡಿ ಯೇಸು ಸ್ವಾಮಿ ಸಂಗಡ ನಾವು ಹೋಗಿ ಬಿಡ್ತೇವೆ ಪಾಸ್ಟರ್. ನಾವಂತೂ ಇಲ್ಲಿ ಇರಂಗಿಲ್ಲ. ಅಪ್ಪಿತಪ್ಪಿ ಇಲ್ಲಿ ಇದ್ದು ಬಿಟ್ರೆ
ಹೆಂಗೆ ಎದ್ದು ಬಿಟ್ರೆ ನಾವಂತೂ ಇಲ್ಲಿ ಇರಂಗಲ್ಲ. ಎಲ್ಲಿ ಅಪ್ಪಿತಪ್ಪಿ ನಾವು ಇಲ್ಲಿ ಇದ್ದು ಬಿಟ್ರೆ ಇಲ್ಲಿಂದ ದೇವರ ರಾಜ್ಯಕ್ಕೆ ಬರ್ಲಿಕ್ಕೆ ಏನಾದರೂ ರಸ್ತೆ ಆಯ್ತು ಏನ್ರಿ? ಗಮನಿಸ್ಬೇಕು. ನೀವು ಇಲ್ಲಿ ಉಳಿಬಾರ್ದಂತ ಹೇಳಿಯೇ ತಾಸು ಕಟ್ಟರಿನಲ್ಲಿ ಬಿಸಿನೀರು ಕುಡಿದು ಒದರಿ ಹೇಳ್ತಾನೆ, ಯಾಕಪ್ಪ ನೀವು ಇಲ್ಲಿ ಉಳಿಬಾರ್ದು. ಅಪ್ಪಿತಪ್ಪಿ ನೀವು ಇಲ್ಲಿ ಉಳಿದರೂ ಇಲ್ಲಿಂದ ದೇವರ ರಾಜ್ಯಕ್ಕೆ ಬರಲಿಕ್ಕೆ 2 ದಾರಿ ಇದೆ. ಎಷ್ಟು ದಾರಿ ಇದೆ? ನಂಬರ್ ಒನ್, ಕ್ರಿಸ್ತ ವಿರೋಧಿ ನಿಮಗೆ ಚಿಪ್ಪು ಕೊಡುವಾಗ, ಯಾವಾಗ ಚಿಪ್ಪು ಕೊಡ್ತಾನೆ? 7ನೇ ತುತ್ತೂರು ಊದುವಾಗ ಕ್ರಿಸ್ತ ವಿರೋಧಿ ಏನು ಮಾಡ್ತಾನೆ? ಚಿಪ್ಪು ಹಾಕಲಿಕ್ಕೆ ಹೇಳ್ತಾನೆ. ಒಂದು ವೇಳೆ ನೀವು ಇಲ್ಲಿ ಉಳಿದರೆ ಕ್ರಿಸ್ತ ವಿರೋಧಿ ನಿಮಗೆ ಚಿಪ್ಪು ಹಾಕಲಿಕ್ಕೆ ಹೇಳುವಾಗ ಚಿಪ್ಪು ನೀವು ಹಾಕ್ಕೊಳ್ಬಾರ್ದು. ಯಾಕಪ್ಪ? ಒಂದು ಸಾರಿ ನೀವು ಚಿಪ್ಪು ತಗೊಂಡ್ರೆ ನರಕ ಹೋಗುವುದು ಗ್ಯಾರಂಟಿ. 14ನೇ ಅಧ್ಯಾಯ 9, 10, 11. ಅವನ ಹಿಂದೆ ಮೂರನೆಯವನಾದ ಒಬ್ಬ ದೇವದೂತನು ಬಂದು, ಯಾವನಾದರೂ ಮೊದಲನೇ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ. ಮೊದಲನೇ ಮೃಗ ಅಂದ್ರೆ ಯಾವುದು ಹೇಳ್ರಿ ನೋಡೋಣ, ಎಲ್ಲಾರು ಹೇಳಿ. ಯಾವನಾದರೂ ಕ್ರಿಸ್ತ ವಿರೋಧಿಗೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತು ಹಾಕಿಸಿಕೊಂಡರೆ 666 ಆಧಾರ್ ನಂಬರ್ ಚಿಪ್ರಲ್ಲಿ ಹಾಕಿ ಕೈಯ ಮೇಲೆ ಆಗಲಿ ಹಣೆ ಮೇಲೆ ಆಗಲಿ ಯಾರಾದ್ರೂ ಹಾಕಿಸಿಕೊಂಡ್ರೆ ಅವನು ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನು ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಚಿಪ್ಪು ಹಾಕೊಂಡಂತ ಎಲ್ಲರ ಮೇಲೆ 7 ಪಾತ್ರೆಗಳ ಉಪದ್ರವ ಬರುತ್ತದೆ. ಎಷ್ಟು ಮಂದಿ ಚಿಪ್ಪು ಹಾಕೊಂಡ್ರು ಅವ್ರು ಎಲ್ಲರ ಮೇಲೆ ಏನು ಬರ್ತದೆ? ಎಲ್ಲರೂ ಹೇಳಿ. 7 ಪಾತ್ರೆಗಳ ಉಪದ್ರವ. ಆ 7 ಪಾತ್ರೆಗಳ ಉಪದ್ರವ ಏನು ಅದನ್ನು ನೋಡ್ಲಿಕ್ಕೆ ಇರ್ತೇವೆ. ಪರಿಶುದ್ಧ ದೇವದೂತರ ಮುಂದೆಯೂ, ಆ ಚಿಪ್ಪು ಹಾಕೊಂಡವರು ಪರಿಶುದ್ಧ ದೇವದೂತರ ಮುಂದೆಯೂ, ಯಜ್ಞದ ಕುರಿಯಾದಾತನ ಮುಂದೆಯೂ, ಯೇಸು ಸ್ವಾಮಿಯ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವನು. ಬೆಂಕಿಯಿಂದಲೂ ಕಂದಕದಲ್ಲೂ ಯಾತನೆ ಪಡುವನು. ಯಾರು? ಎಲ್ಲರೂ ಹೇಳಿ. ಚಿಪ್ಪು ಹಾಕೊಂಡವರು ಪರಿಶುದ್ಧ ದೇವದೂತರ ಮುಂದೆಯೂ ಮತ್ತು ಯಜ್ಞದ ಕುರಿಯಾದ ಆತನ ಮುಂದೆ ಯೇಸು ಸ್ವಾಮಿಯ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ಅಂದರೆ ಚಿಪ್ಪು ಹಾಕಿಸಿಕೊಂಡವರು ನರಕ ಹೋಗುವುದು ಗ್ಯಾರಂಟಿ. ಮುಂದೆ ಓದೋಣ. ಅಂತವರ ಯಾತನೆಯ ಹೊಗೆಯು, ಚಿಪ್ಪು ಹಾಕಿಸಿಕೊಂಡವರ ಯಾತನೆಯ ಹೊಗೆಯು ಯುಗ ಯುಗಾಂತರಗಳಲ್ಲಿಯೂ ಏರುತ್ತಾ ಹೋಗುತ್ತದೆ. ಅದು ಏರುತ್ತಾ ಇರ್ತದೆ ಅವರ ಹೊಗೆ ನರಕದಲ್ಲಿ. ಅದಕ್ಕೆ ಈಗ ಒಂದು ಸಾರಿ ಚಿಪ್ಪು ಹಾಕೊಂಡ್ರೆ ಅವ್ರ ನರಕ ಹೋಗುವುದು. ಅದಕ್ಕೆ ನೀವು ಒಂದು ವೇಳೆ ಇಲ್ಲಿ ಉಳಿದರೆ 7ನೇ ತುತ್ತೂರು ಊದುವಾಗ ಕ್ರಿಸ್ತ ವಿರೋಧಿ ನಿಮಗೆ ನಂಬರ್ ಕೊಡುವಾಗ ಆ ಚಿಪ್ಪು ತಗೊಳ್ಬಾರ್ದು. ನೀವು ಚಿಪ್ಪು ತಗೊಂಡಿಲ್ಲ ಅಂತಂದರೆ ಕ್ರಿಸ್ತ ವಿರೋಧಿ ನಿಮಗೆ ಈಸಿ ಹಿಡಿತಾನೆ. ಹಿಡಿದು ನಿಮಗೂ ಹೊಡಿತಾನ. ಚಿಪ್ಪು ಹಾಕೋ ಅಂತಾನ. ಆದರೆ ನೀವು ಹಾಕೊಳ್ಬಾರ್ದು. ನೀವು ಹಾಕಲಿಲ್ಲ ನಿಮಗೆ ಹೊಡಿತಾನ, ಏನೇನೋ ಮಾಡ್ತಾನೆ, ಏನು ಬೇಕಾದ್ರೆ ಮಾಡಲಿ. ಲಾಸ್ಟ್ಗೆ ನೀವು ಚಿಪ್ಪು ತಗೊಳ್ಳೋದೇ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಸಾಯ ಹೊಡಿತಾನ. ಬೇಕಾದ್ರೆ ಸಾಯಿರಿ, ಆದರೆ ಚಿಪ್ಪು ತಗೊಳ್ಬೇಡ್ರಿ. ಡೈರೆಕ್ಟ್ ಪರಲೋಕ ಬರ್ಲಿಕ್ಕೆ ಆಗ್ತದೆ. ಎದಕ್ಕೆ ಕೈ ತರ್ತೀರಿ ಅಂದ್ರೆ ಅಲ್ಲಿ ಹೋಗಿ ಬರೋರೇನ್ರಿ? ಇಲ್ಲ ಆಮೇಲೆ ಎದಕ್ಕೆ ಹೇಳ್ತಾರಪ್ಪ? ಅಲ್ಲಿ ಹೋಗಿ ಬರೋರ ಅದಕ್ಕಿಂತ ಮುಂಚೆ ಬರೋರ? ಮತ್ತೆ ಎದಕ್ಕೆ ಕೈ ತಟ್ತೀರಿ? ಓಕೆ, ಅರ್ಥ ಆಯ್ತಲ್ಲ? ಓಕೆ, ಅದು ನೋಡ್ರಿ, 7ನೇ ತುತ್ತೂರಿ ತನಕ ಜೀವಂತರಾಗಿ ಇದ್ದರೆ ಚಿಪ್ಪು ಹಾಕೊಳ್ಳದೆ ಸಾಯ್ಬೇಕು. ಅದಕ್ಕಿಂತ ಮುಂಚೆ ಇರ್ತದಲ್ಲ ಯಾವುದು?
ಹೇಳ್ರಿ ಯಾವುದು? ಮತ್ತು ಮತ್ತು ಮತ್ತೆ ಇದೆ, ಮತ್ತೆ ಇದೆ, ಬೆಂಕಿ ಮಲೆ, ಮತ್ತೆ ಇದು ಜನರು ಏನ್ ಮಾಡ್ತಾರೆ, ಮತ್ತೆ ಇದು ಇಲ್ಲೆಲ್ಲ ಉಳಿದರೆ ಇಲ್ಲಿ ತನಕ ಜೀವಂತರಾಗಿ ಇದ್ದರೆ ಚಿಪ್ಪು ಹಾಕ್ಕೊಳ್ಳೋದೇ ಸಾಯ್ಬೇಕು ಅಂದರೆ ನಿಮಗೆ ಡೈರೆಕ್ಟ್ ಪರಲೋಕ. ಇದು ಮೊದಲನೇ ದಾರಿ. ನೀವು ಇಲ್ಲಿ ಉಳಿದ್ರೆ ಇಲ್ಲಿಂದ ಪರಲೋಕ ಬರಲಿಕ್ಕೆ. ಎರಡನೇ ದಾರಿ, ಚಿಪ್ಪು ಹಾಕೊಳ್ಬಾರ್ದು. ನೀವು ಇಲ್ಲಿ ಉಳಿದು ಬಿಟ್ರೆ ಚಿಪ್ಪು ಹಾಕೊಳ್ಳ, ಅವನ ಕೈಯಾಗನು ಸಿಕ್ಕೋಬಾರ್ದು. ಏನು ಮಾಡಬೇಕು ಹೇಳ್ರಿ? ಏನು ಮಾಡಬೇಕು? ಎಲ್ಲಿ ಓಡಬೇಕು? ಪರಲೋಕ ಎಲ್ಲಿ ಓಡ್ತೀರಿ? ಕಾಡು ಒಳಗೆ ಓಡ್ಬೇಕು. ಪರಲೋಕ ಈಗಲೇ ಓಡಬೇಕು. ಇಲ್ಲಿ ಉಳಿದ್ರೆ ಓಡ್ಲಿಕ್ಕೆ ಬರೋದಿಲ್ಲ. ಪರಲೋಕ ಓಡ್ತಾರಂತ ಇಲ್ಲಿ ಉಳಿದುಕೊಂಡು. ಗಮನಿಸ್ಬೇಕು, ನೀವು ಇಲ್ಲಿ ಉಳಿದು ಬಿಟ್ರೆ ಎರಡನೇ ರಾಷ್ಟ್ರ ದೇವರ ರಾಜ್ಯಕ್ಕೆ ಬರಲಿಕ್ಕೆ 7ನೇ ತುತ್ತೂರು ಊದುವಾಗ ಕ್ರಿಸ್ತ ವಿರೋಧಿ ನಿಮಗೆ ಚಿಪ್ಪು ಕೊಡುವಾಗ ಚಿಪ್ಪೂ ತಗೊಳ್ಬಾರ್ದು, ಅವನ ಕೈಯಾಗನು ಕಾಡು ಒಳಗೆ ಓಡಿಬಿಡ್ಬೇಕು. ಎಷ್ಟು ವರ್ಷ ಕಾಡು ಒಳಗೆ ಇರಬೇಕು? 2ನೇ 3.5 ವರ್ಷ ಕಾಡು ಒಳಗೆ ಇರಬೇಕು. ಚಿಪ್ಪು ತಗೊಳ್ಳದೆ ಒಬ್ಬರಾಗಿ ಓಡಬೇಕು. ಹಾಗೆ ಓಡುವಂಥ ಪರಿಸ್ಥಿತಿ ನಿಮಗೆ ಬಂದರೆ ನಿಮ್ಮ ಮನೆಯಾಗ ತಾಯಿ, ತಂದೆ, ಗಂಡ, ಹೆಂಡತಿ ಅಂತೇಳಿ ಅವ್ರ ಕಡೆ ಹೇಳಿ ಹೋಗ್ಬೇಡ್ರಿ. ಯಾಕೆ? ಈ ಕ್ರಿಸ್ತ ವಿರೋಧಿ ಆಳುಗಳು ನಿಮ್ಮ ಮನೆಯ ಜನರನ್ನು ಏನು ಹೊಡಿತಾರಲ್ಲ, ನೀವು ಎಲ್ಲಿದ್ರಿ ಹಿಡ್ಕೊಂಡು ಕೊಡ್ತಾರೆ. ಅದಕ್ಕೆ ಮನೆಯಾಗ ಯಾರಿಗೂ ಹೇಳಬಾರ್ದು, ಒಬ್ಬರಾಗಿ ಓಡಬೇಕು, ಕಾಡು ಒಳಗೆ ಓಡಿಬಿಡಬೇಕು. 2ನೇ 3.5 ವರ್ಷ ಒಬ್ಬರಾಗಿ ಕಾಡು ಒಳಗನೆ ಇರಬೇಕು. ರಾತ್ರಿ ಆಯಿತು, ಎಲ್ಲಿಯಾದ್ರೂ ಗಿಡ ಹತ್ತಿ ಕುಂದಿರ್ಬೇಕು, ಮಂಗೆ ಹಂಗೆ. ಹೌದು. ಮತ್ತು 3.5 ವರ್ಷ ಏನು ಸಿಗ್ತದೆ ತಿನ್ಬೇಕು, ಹಂದಿ ಹಂಗೆ. ನಿಮಗೇನಲ್ಲಿ ಹೋಟೆಲ್ ಆಯ್ತೇನೋ ಮಾಡಿಕೊಡ್ಲಿಕ್ಕೆ. 3.5 ವರ್ಷ ಕಾಡು ಒಳಗನೆ ಇರಬೇಕು ಒಬ್ಬರಾಗಿ. 2 ಅಂಗಿಲ್ಲ, ಒಂದೇ ಅಂಗಿಯಾಗ 3.5 ವರ್ಷ. ಸ್ನಾನ ಇಲ್ಲ, ಏನಿಲ್ಲ, ಹಂಗೇ ಇರಬೇಕು. ಇನ್ನೊಂದು ನಿಮಗೆ ಹೇಳ್ತೇನೆ, ಗಮನಿಸಿರಿ. ನೀವು ಇಲ್ಲಿ ಉಳಿದು ಬಿಟ್ರೆ 7ನೇ ತುತ್ತೂರಿ ಊದುವಾಗ ಆ ಚಿಪ್ಪು ಕೊಡುವಾಗ ನೀವು ಚಿಪ್ಪು ತಗೊಳ್ಳದೆ ಕಾಡು ಒಳಗೆ ಓಡುವಂಥ ಪರಿಸ್ಥಿತಿ ಬಂದರೆ ಮೊಬೈಲ್ ಎತ್ಕೊಂಡು ಓಡಬೇಡ್ರಿ. ಈಗಲೇ ಐಡಿಯಾ ಹೇಳ್ತೇನೆ. ಯಾಕಪ್ಪ? ಗಮನಿಸ್ಬೇಕು. ಮುಷ್ಕಿಲ್. ಯಾಕಪ್ಪ ಮೊಬೈಲ್ ಎತ್ಕೊಂಡು ಓಡಬಾರ್ದು? ಗಮನಿಸ್ಬೇಕು. ಈಗ ಇರುವಂಥ ಎಲ್ಲ ಮೊಬೈಲ್ಗೆ IMEI ನಂಬರ್ ಇದೆ. ಯಾರು ಗೊತ್ತಿದೆ? ಕೈ ತೋರಿಸೋಣ. ಯಾವ ಮೊಬೈಲ್ಗೆ IMEI ನಂಬರ್ ಇಲ್ಲವೋ ಆ ಮೊಬೈಲ್ ಕನೆಕ್ಷನ್ 2014ರಲ್ಲಿಯೇ ಡಿಸೆಂಬರ್ನಲ್ಲಿಯೇ ಕೋಟಿ ಮೊಬೈಲ್ ಕನೆಕ್ಷನ್ ಗವರ್ಮೆಂಟ್ ಕಟ್ ಮಾಡಿದ್ದಾರೆ. ಈಗ ನಿಮ್ಮ ಕೈಯಲ್ಲಿರುವಂಥ ಎಲ್ಲ ಮೊಬೈಲ್ಗೂ IMEI ನಂಬರ್ ಇದೆ. ಅಂದರೆ ಸಿಮ್ ಕಾರ್ಡ್ ನಂಬರ್ ಇಲ್ಲ, ಇದು ಬೇರೆ IMEI ನಂಬರ್. ಈಗ ನಿಮ್ಮ ಕೈಯಲ್ಲಿ ಇರುವಂಥ ಮೊಬೈಲನ್ನು ನೀವು ಕಾಡು ಒಳಗೆ ತಗೊಂಡು ಹೋಗಿ ಆ ಮೊಬೈಲ್ದಿಂದ ಸಿಮ್ ಕಾರ್ಡ್ ಹೊರಗೆ ತೆಗೆದರೂ ಆ ಮೊಬೈಲ್ ಎಲ್ಲಿದೆ ಗೌರ್ಮೆಂಟ್ ಕಂಡು ಹಿಡಿತಾರೆ. ಬ್ಯಾಟ್ರಿ ಹೊರಗೆ ತೆಗೆದರೂ ಆ ಮೊಬೈಲ್ ಎಲ್ಲಿದೆ ಗೌರ್ಮೆಂಟ್ ಕಂಡು ಹಿಡಿತಾರೆ, ಲಘು ಹಿಡಿತಾರೆ ನಿಮಗೆ. ಅದಕ್ಕೆ ಈಗಲೇ ಐಡಿಯಾ ಹೇಳ್ತಾನೆ, ಹಂಗೆ ಓಡುವಂಥ ಪರಿಸ್ಥಿತಿ ಬಂದರೆ ಮೊಬೈಲ್ ಎತ್ಕೊಂಡು ಓಡಬೇಡ್ರಿ, ಹಾಗೆ ಓಡಬೇಕು. ಮತ್ತು 2ನೇ 3.5 ವರ್ಷ ಕಾಡು ಒಳಗೆ ಇರಬೇಕು. ಹಾಗೆ ಚಿಪ್ಪು ತಗೊಳ್ಳದೆ ನೀವು ಕಾಡು ಒಳಗೆ ಹೋಗಿ ಒಬ್ಬರಾಗಿ 2ನೇ 3.5 ವರ್ಷ ಜೀವಂತರಾಗಿ ಇದ್ದರೆ 7 ವರ್ಷ ಕ್ರಿಸ್ತ ವಿರೋಧಿ ಕಾಲ ಮುಗಿಯುವಾಗ ಯೇಸು ಮತ್ತು ವಿಶ್ವಾಸಿಗಳು ಪರಲೋಕದಿಂದ ಇಳಿದು ಬರ್ತಾರೆ. ಯಾಕೆ ಇಳಿದು ಬರ್ತಾರಪ್ಪ? 1,000 ವರ್ಷ ಇದೇ ಭೂಮಿ ಮೇಲೆ ಆಳುವುದಕ್ಕೆ. ಆ 1,000 ವರ್ಷ ಯೇಸುವಿನ ರಾಜ್ಯದಲ್ಲಿ ಈ 2ನೇ 3.5 ವರ್ಷದಲ್ಲಿ ಚಿಪ್ಪು ತಗೊಳ್ಳದೆ ಕಾಡು ಒಳಗೆ ಹೋಗಿ ಕೆಲವರು ಜೀವಂತರಾಗಿ ಇರ್ತಾರೆ, ಕೆಲವರು ಇರ್ತಾರಲ್ಲ, ಅವರು ಹಾಗೆ
ಯೇಸುವಿನ 1,000 ವರ್ಷ ರಾಜ್ಯದಲ್ಲಿ ಬಂದು ಬಿಡ್ತಾರೆ. ಆಮೇಲೆ ಮತ್ತೆ ಅಲ್ಲಿ ಹೋಗಿ ಬರೋರು ಆಯ್ತು, ಗಮನಿಸಿರಿ. ಆ ಚಿಪ್ಪು ತಗೊಳ್ಳದೆ ಕಾಡು ಒಳಗೆ ಹೋಗಿ ಜೀವಂತರಾಗಿ ಇದ್ದರೆ ಅವರು ಹಾಗೆ ಯೇಸು ಸ್ವಾಮಿ 1,000 ವರ್ಷ ರಾಜ್ಯದಲ್ಲಿ ಬರ್ತಾರೆ. ಈಗ ಗಮನಿಸಬೇಕು, ಈ 2ನೇ 3ನೇ ವರ್ಷದಲ್ಲಿ ಚಿಪ್ಪು ತಗೊಳ್ಳದೆ ಕಾಡು ಒಳಗೆ ಹೋಗಿ ಜೀವಂತರಾಗಿ ಇದ್ದು ಯೇಸು ಸ್ವಾಮಿ 1,000 ವರ್ಷ ರಾಜ್ಯದಲ್ಲಿ ಬರ್ತಾರಲ್ಲ, ಅವರ ಶರೀರ ರೂಪಾಂತರ ಆಗಿರುವುದಿಲ್ಲ. ಅವರು ಯಾವ ಶರೀರದಲ್ಲಿ ಇರ್ತಾರೆ ಹೇಳಿ ನೋಡೋಣ? ಮಣ್ಣಿನ ಶರೀರದಲ್ಲಿ ಇರ್ತಾರೆ. ಗಮನಿಸ್ಬೇಕು, ಬಹಳ ಮುಖ್ಯ. ಕ್ರಿಸ್ತ ವಿರೋಧಿ ಕಾಲದಲ್ಲಿ ಚಿಪ್ಪು ತಗೊಳ್ಳದೆ ಕಾಡು ಒಳಗೆ ಹೋಗಿ ಜೀವಂತರಾಗಿ ಇದ್ದು ಯೇಸುವಿನ 1,000 ವರ್ಷ ರಾಜ್ಯದಲ್ಲಿ ಬರುವವರ ಶರೀರ ರೂಪಾಂತರ ಆಗಿರೋ ಅವ್ರ ಮಣ್ಣಿನ ಶರೀರದಲ್ಲಿ ಇರ್ತಾರೆ. ಅದಕ್ಕೆ ಅವರ ವಂಶ ಈ ಭೂಮಿಯ ಮೇಲೆ 1,000 ವರ್ಷದಲ್ಲಿ ಹೆಚ್ಚಾಗ್ತದೆ, ಅವರಿಗೆ ಮಕ್ಕಳು ಹುಟ್ಟುತ್ತೆ. ಅವರ ವಂಶವನ್ನು ಪರಲೋಕದಿಂದ ಯೇಸು ಸ್ವಾಮಿ ಸಂಗಡ ಬರುವಂಥ ನಾವು 1,000 ವರ್ಷ ಆಳುತ್ತೇವೆ. ಗಮನಿಸಬೇಕು, ಪರಲೋಕದಿಂದ ಯೇಸು ಸ್ವಾಮಿ ಸಂಗಡ ಬರುವಂಥ ನಮ್ಮ ಶರೀರ ಆಲ್ರೆಡಿ ಏನಾಗಿದೆ? ರೂಪಾಂತರ. ಅದಕ್ಕೆ ಪರಲೋಕದಿಂದ ಯೇಸು ಸ್ವಾಮಿ ಸಂಗಡ ಬರುವಂಥ ನಮಗೆ ಮಕ್ಕಳು ಹುಟ್ಟುವುದು ಇಲ್ಲ. ನಾವು ಆತ್ಮಿಕ ಶರೀರದಲ್ಲಿ ಇರ್ತೇವೆ. ಆತ್ಮಿಕ ಶರೀರ ಹೆಂಗಿರ್ತದೆ ಮುಂದೆ ಹೋಗುವ ನಿಮಗೆ ಹೇಳುತ್ತೇನೆ. ಈ 2 ಗ್ರೂಪು ನಾವು ಓದುವಾಗ ನಿಮಗೆ ಕ್ಲಿಯರ್ ಆಗ್ತದೆ. ಓದಲಿಕ್ಕೆ ಮುಂಚೆ ಈಗಲೇ ನಾನು ನಿಮಗೆ ಹೇಳಿಡ್ತೇನೆ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಈ 2 ದಾರಿ ನೀವಿಲ್ಲಿ ಉಳಿದುಬಿಟ್ರೆ ಇಲ್ಲಿಂದ ದೇವರ ರಾಜ್ಯಕ್ಕೆ ಬರುವುದಕ್ಕೆ. ಮೊದಲನೇ ದಾರಿ ಯಾವುದು? ಚಿಪ್ಪು ತಗೊಳ್ಳದೆ ಏನು ಮಾಡಬೇಕು? ಸಾಯಬೇಕು, ಅಂದರೆ ಡೈರೆಕ್ಟ್ ಪರಲೋಕ. 2ನೇ ದಾರಿ ಯಾವುದು? ಚಿಪ್ಪು ತಗೊಳ್ಬಾರ್ದು, ಕ್ರಿಸ್ತ ವಿರೋಧಿ ಕೈಯಾಗನು ಏನು ಮಾಡಬೇಕು? ಎಷ್ಟು ವರ್ಷ ಜೀವಂತರಾಗಿ ಇದ್ದರೆ ಎಲ್ಲಿ ಬರ್ತಾರೆ? 1,000 ವರ್ಷ ರಾಜ್ಯದಲ್ಲಿ ಬರ್ತಾರೆ. ಈ 2ನೇ ದಾರಿ ನೀವು ಇಲ್ಲಿ ಉಳಿದರೆ ಇಲ್ಲಿಂದ ದೇವರ ರಾಜ್ಯಕ್ಕೆ ಬರಲಿಕ್ಕೆ. ಓಕೆ, ಈಗ ಚೆನ್ನಾಗಿ ಗಮನಿಸಬೇಕು. 7ನೆಯ ತುತ್ತೂರಿ ಆದ ಮೇಲೆ ಗಮನಿಸಬೇಕು. 7ನೆಯ ತುತ್ತೂರಿ ಆದ ಮೇಲೆ ಇಡೀ ಜಗತ್ತು 100% ಇವನ ಕೈಯಾಗ ಇರ್ತದೆ. ಯಾರ ಕೈಯಾಗ? ಕ್ರಿಸ್ತ ವಿರೋಧಿಯ ಕೈಯಾಗ ಇರ್ತದೆ. 7ನೆಯ ತುತ್ತೂರಿ ಆದ ಮೇಲೆ ಚಿಪ್ಪು ಇದ್ದವರಷ್ಟೇ ಊರಾಗಿರ್ತಾರೆ. ಚಿಪ್ಪು ಇಲ್ಲ ಅಂದರೆ ಒಂದು ಸಾಯ್ಬೇಕು, ಇಲ್ಲಾಂದ್ರೆ ಓಡಬೇಕು. ಗಮನಿಸ್ಬೇಕು, 7ನೆಯ ತುತ್ತೂರಿ ಆದ ಮೇಲೆ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಇರುವಂಥ ತೆಂಗಿನ ಗಿಡದಿಂದ ತೆಂಗಿನಕಾಯಿ ನೀವು ಹರಿಲಿಕ್ಕೆ ಆಗುವುದಿಲ್ಲ. 7ನೇ ತುತ್ತೂರಿ ಆದ ಮೇಲೆ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಇರುವಂಥ ತೆಂಗಿನ ಗಿಡದಿಂದ ತೆಂಗಿನಕಾಯಿ ಡೈರೆಕ್ಟ್ ಅಂಗಡಿಗೆ ಹೋಗ್ತದೆ. ನಿಮ್ಮ ಕೈಯಲ್ಲಿ ಇರುವಂಥ ಚಿಪ್ಪಿನಲ್ಲಿ ಆ ತೆಂಗಿನಕಾಯಿದು ರೊಕ್ಕ ಜಮಾ ಆಗ್ತದೆ. ಆದರೆ ನಿಮಗೆ ತೆಂಗಿನಕಾಯಿ ಬೇಕಾದರೆ ಎಲ್ಲಿ ಹೋಗಿ ತಗೊಳ್ಬೇಕು? ಅಂಗಡಿ ಹೋಗಿ ತಗೊಳ್ಬೇಕು. 7ನೇ ತುತ್ತೂರಿ ಆದ ಮೇಲೆ ನಿಮ್ಮ ಹೊಲದಲ್ಲಿ ಬೆಳೆದಿರುವಂಥ ಭತ್ತ ಕೊಯ್ದು ನೀವು ಮನೆಗೆ ತರಲಿಕ್ಕೆ ಆಗುದಿಲ್ಲ. ನಿಮ್ಮದೇ ಹೊಲ, ನೀವೇ ಭತ್ತ ಬಿತ್ತಿದ್ದೀರಿ, ನೀವೇ ಕೆಲಸ ಮಾಡಿರಿ, ನಿಮ್ಮದೇ. ಆದರೆ ಆ ಭತ್ತ ಮನೆಗೆ ತೊಗೊಂಡು ಬರಲಿಕ್ಕೆ ಆಗುವುದಿಲ್ಲ. ಭತ್ತ ನಿಮ್ಮ ಹೊಲದಿಂದ ಡೈರೆಕ್ಟ್ ಎಲ್ಲಿ ಹೋಗ್ತದೆ? ಅಂಗಡಿಗೆ ಹೋಗ್ತದೆ. ಆದರೆ ಆ ಭತ್ತದ ರೊಕ್ಕ ಎಲ್ಲಿ ಜಮಾ ಆಗ್ತದೆ? ಕೈಯಲ್ಲಿರುವ ಚಿಪ್ಪಿನಲ್ಲಿ ಜಮಾ ಆಗ್ತದೆ. ಆದರೆ ನಿಮಗೆ ಭತ್ತ ಬೇಕಾದ್ರೆ ಎಲ್ಲಿ ಹೋಗಿ ತಗೊಳ್ಬೇಕು? ಒಂದು ಕೊತ್ತಂಬರಿ ಇರಲಿ, ಕೊತ್ತಂಬರಿ ಅಂತಾರಲ್ಲ, ಕರೆಕ್ಟಾ? ಕರಿಪತ್ತ, ಕರಿವೆ, ಓಕೆ, ಬೇವಿನ, ಓಕೆ. ಯಾವುದೋ ಒಂದು ತಿನ್ನುವಂಥ ವಸ್ತು, ಒಂದು ಸಬ್ಜಿ ಇರಲಿ, ಒಂದು ಕೊತ್ತಂಬರಿ ಇರಲಿ, ಯಾವುದೂ ಇರಲಿ, ನಿಮ್ಮ ಮನೆಯಿಂದ ನೀವು ಹೊರಗಿನಿಂದ ನಿಮ್ಮ ಮನೆ ಒಳಗೆ ತೊಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಯಾವುದೂ ಇರಲಿ ತಿನ್ನುವಂಥ ವಸ್ತು ಎಲ್ಲ ಗವರ್ಮೆಂಟ್ಗೆ ಅಂಡರ್ನಲ್ಲಿರ್ತದೆ. ಮನೆ ಹೊರಗೆ ಇರುವಂಥ ಎಲ್ಲ ಪಳ್ಳೆ ಎಲ್ಲ ಅಂಗಡಿಗೆ ಹೋಗ್ತದೆ. ಚಿಪ್ಪು ಇದ್ದರೆ
ಅದನ್ನು ನೀವು ಮಾರ್ಲಿಕ್ಕೆ ಆಗ್ತದೆ, ತಗೊಳ್ಲಿಕ್ಕೆ ಆಗ್ತದೆ. ಚಿಪ್ಪು ಇಲ್ಲ ಅಂದರೆ ಒಂದು ಸಾಯಬೇಕು, ಇಲ್ಲ ಅಂದ್ರೆ ಓಡಬೇಕು. ಸೊ 7ನೇ ತುತ್ತೂರಿ ಆದ ಮೇಲೆ ಈ ಜಗತ್ತು 100% ಕ್ರಿಸ್ತ ವಿರೋಧಿ ಕೈಯಲ್ಲಿರ್ತದೆ. ಈಗ ನಾವು ನೋಡೋಣ 15ನೇ ಅಧ್ಯಾಯ 1-2 ವಾಕ್ಯ ಓದ್ರಿ. ಪರಲೋಕದಲ್ಲಿ ಹಾ, ಆಶ್ಚರ್ಯಕರವಾದ ಮತ್ತೊಂದು ಮಹಾಲಕ್ಷಣವು ನನಗೆ ಕಾಣಿಸಿತು. 7ನೇ ತುತ್ತೂರಿ ಮುಗಿದ ಮೇಲೆ ಯೋಹಾನನ್ನು ನೋಡ್ತಾನೆ. ಗಮನಿಸಬೇಕು, 7ನೇ ತುತ್ತೂರಿ ಮುಗಿದ ಮೇಲೆ ಯೋಹಾನ್ ನೋಡ್ತಾನೆ, ಪರಲೋಕದಲ್ಲಿ ಆಶ್ಚರ್ಯಕರವಾದ ಮತ್ತೊಂದು ಲಕ್ಷಣವು ಕಾಣಿಸಿತು. ಏನು ಲಕ್ಷಣ? 7 ಮಂದಿ ದೇವದೂತರ ಕೈಯಲ್ಲಿ, ಇಲ್ಲಿ ನೋಡ್ರಿ, 7 ಮಂದಿ ದೇವದೂತರ ಕೈಯಲ್ಲಿ 7 ಉಪದ್ರವಗಳಿದ್ದವು. ಇವು ಕಡೆ ಉಪದ್ರವಗಳು. ಇವು ಕಡೆಯ ಉಪದ್ರವಗಳು. 7 ಪಾತ್ರೆ. ಇವುಗಳಲ್ಲಿ ದೇವರ ರೌದ್ರವು ಮುಗಿದಿರುವುದು. ಸೊ ಈ 7 ಪಾತ್ರ ಮುಗಿಯುವಾಗ ದೇವರ ರೌದ್ರ ಮುಗಿಯುತ್ತದೆ. 7ನೇ ವಾಕ್ಯ ಓದೋಣ. 4 ಜೀವಿಗಳಲ್ಲಿ ಒಂದು ಈ ನಿಮಿಷ. ಪರಲೋಕದಲ್ಲಿ 4 ಜೀವಿಗಳಲ್ಲಿ ಒಂದು ಈ 7 ಮಂದಿ ದೇವದೂತರಿಗೆ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನಾದ ದೇವರ ರೌದ್ರದಿಂದ ತುಂಬಿದ್ದ 7 ಚಿನ್ನದ ಪಾತ್ರಗಳನ್ನು 7 ಚಿನ್ನದ ಪಾತ್ರಗಳನ್ನು ಕೊಟ್ಟಿತ್ತು. ಪರಲೋಕದಲ್ಲಿ 4 ಜೀವಿಗಳಲ್ಲಿ ಒಂದು ಏನ್ ಮಾಡ್ತದೆ? ದೇವರ ರೌದ್ರದಿಂದ ತುಂಬಿದ 7 ಪಾತ್ರಗಳನ್ನು 7 ದೇವದೂತರಿಗೂ ಕೊಟ್ಟಿತ್ತು. ಯಾರು ಕೊಟ್ಟಿತ್ತು? 4 ಜೀವಿಗಳಲ್ಲಿ ಒಂದು ಕೊಟ್ಟಿತ್ತು. ಈಗ 7 ಮಂದಿ ದೂತರ ಕೈಯಲ್ಲಿ ಏನಿದೆ? ಚಿನ್ನದ ಪಾತ್ರ. ಅದರಲ್ಲಿ ಏನು ತುಂಬಿದೆ? ದೇವರ ರೌದ್ರ ತುಂಬಿದೆ. ಈಗ ತುತ್ತೂರಿಯ ಉಪದ್ರವ ಮುಗಿತ್ತು. ಈಗ ಪಾತ್ರೆಗಳ ಉಪದ್ರವ ಶುರುವಾಯಿತು. ಈ ಪಾತ್ರೆಗಳ ಉಪದ್ರವ ಇದೆ. 99%, ಇಲ್ಲವಾದರೆ 100ಕ್ಕೆ 100. ಈಗ ಪರಲೋಕದಿಂದ ಶಬ್ದ ಬರ್ತದೆ. 16ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದೋಣ. ಆಗ ಪವಿತ್ರ ಸ್ಥಾನದಿಂದ ಬಂದ ಮಹಾಶಬ್ದವನ್ನು ಕೇಳಿದೆನು. ಅದು ಆ 7 ಮಂದಿ ದೇವದೂತರಿಗೆ, ನೀವು ಹೋಗಿ ಆ 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನು ಭೂಮಿಯ ಮೇಲೆ ಒಯ್ಯಿರಿ ಎಂದು ಹೇಳಿತು. ನಿಮ್ಮ ಕೈಯಲ್ಲಿರುವಂತಹ ದೇವರ ರೌದ್ರವನ್ನು ಭೂಮಿಯ ಮೇಲೆ ಒಯ್ಯಿರಿ, ಹೋಗ್ರಿ. ಈಗ ಪಾತ್ರಗಳ ಉಪದ್ರವ ಶುರುವಾಯಿತು. ಈ ಪಾತ್ರಗಳ ಉಪದ್ರವ ಇದೆ. 2ನೇ 3.5 ವರ್ಷ ಮಹಾ ಉಪದ್ರವ ಕಾಲ. ಅದರಲ್ಲಿ ಏನೇನು ಆಗ್ಲಿಕ್ಕಿದೆ? ಹಲ್ಲೆಲೂಯಾ. ಓಕೆ, ಈಗ ಪಾತ್ರೆಗಳ ಉಪದ್ರವ ತಿರುಗಿ ನಾವು ನೋಡೋಣ. 16ನೇ ಅಧ್ಯಾಯ ವಚನ 1ರಿಂದ ನಾವು ಓದೋಣ. ಆಗ ಪವಿತ್ರ ಸ್ಥಾನದಿಂದ ಬಂದ ಮಹಾಶಬ್ದವನ್ನು ಕೇಳಿದೆನು. ಅದು ಆ 7 ಮಂದಿ ದೇವದೂತರಿಗೆ ತನ್ನ ಕೈಯಲ್ಲಿ ದೇವರ ರೌದ್ರದಿಂದ ತುಂಬಿದಂತ ಬಂಗಾರದ ಪಾತ್ರಗಳನ್ನು ಹಿಡಿದಂತ ಈ ದೇವದೂತರಿಗೆ ಪರಲೋಕದಿಂದ ಶಬ್ದ ಬಂತು. ಏನು ಶಬ್ದ ಬಂತು? ನೀವು ಹೋಗಿ ಆ 7 ಪಾತ್ರೆಗಳಲ್ಲಿರುವ ದೇವರ ರೌದ್ರವನ್ನು ಭೂಮಿಯ ಮೇಲೆ ಒಯ್ಯಿರಿ ಎಂದು ಹೇಳಿತು. ಎಲ್ಲಿ ಹೋಗಿ ಒಯ್ಯಿರಿ? ಭೂಮಿಯ ಮೇಲೆ ಹೋಗ್ರಿ. ಈಗ ಪಾತ್ರೆಗಳ ಉಪದ್ರವ ಶುರುವಾಯಿತು. ನಾನು ತಿರುಗಿ ಹೇಳ್ತೇನೆ, ಪಾತ್ರೆಗಳ ಉಪದ್ರವ 2ನೇ 3.5 ವರ್ಷ ಮಹಾ ಉಪದ್ರವದ ಕಾಲ. ಎಲ್ಲ 99%, ಇಲ್ಲವಾದರೆ 100ಕ್ಕೆ 100. ಈಗ ನಾವು ನೋಡೋಣ ಮೊದಲನೆಯ ಪಾತ್ರ ಹೊಯ್ಯುವಾಗ ಏನಾಗುತ್ತದೆ? ಓದೋಣ. ಆಗ ಮೊದಲನೇ ಅವನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿಗೆ ಒಯ್ದನು. ಮೊದಲನೇ ದೇವದೂತನು ಹೊರಟು ತನ್ನ ಪಾತ್ರೆಯಲ್ಲಿದ್ದದ್ದನ್ನು ಭೂಮಿಯ ಮೇಲೆ ಹೊಯ್ದನು. ಕೂಡಲೇ ಮೊದಲನೇ ಮೃಗದ ಗುರುತನ್ನು ಹೊಂದಿ, ಅಂದರೆ ಕ್ರಿಸ್ತ ವಿರೋಧಿಯ ಗುರುತು ಚಿಪ್ಪು
ಕೈ ಮೇಲೆ ಅಥವಾ ಹಣೆ ಮೇಲೆ ಹಾಕೊಂಡಿದ್ದಂತ ಆ ಗುರುತನ್ನು ಹೊಂದಿ ಆ ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಮನುಷ್ಯರ ಮೈ ಮೇಲೆ ಆ ಕ್ರಿಸ್ತ ವಿರೋಧಿಯ ವಿಗ್ರಹಕ್ಕೆ ನಮಸ್ಕಾರ ಮಾಡುವ ಆ ಚಿಪ್ಪು ತಕೊಂಡ ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವರ ತನಕ ಎಲ್ಲರ ಮೈ ಮೇಲೆ ಕೆಟ್ಟ ಉರಿ ಹುಣ್ಣು ಎದ್ದಿತು. ಕೆಟ್ಟ ಉರಿ ಹುಣ್ಣು ಎದ್ದಿತು. 100%. ಎಷ್ಟು ಜನರು ಕ್ರಿಸ್ತ ವಿರೋಧಿಯ ಚಿಪ್ಪು ತಗೊಂಡಿದ್ದಾರೋ, ಚಿಕ್ಕ ಮಕ್ಕಳು ಹಿಡಿದು ದೊಡ್ಡವ್ರ ತನಕ ಎಲ್ಲರ ಮೈ ಮೇಲೆ ಕೆಟ್ಟ ಉರಿ ಹುಣ್ಣು ಎದ್ದಿತು. ನನಗೆ ಹೇಳ್ರಿ, ಇಡೀ ಶರೀರದಲ್ಲಿ ಹುಣ್ಣಿದ್ರೆ ಅರಿವಿ ಹಾಕ್ಲಿಕ್ಕೆ ಆಗ್ತದಾ? ಹೇಳಿ, ಅರಿವಿ ಹಾಕ್ಲಿಕ್ಕೆ ಆಗ್ತದಾ? ಇಡೀ ಜಗತ್ತಿನ ಜನರು ಶರೀರದಲ್ಲಿ ಹುಣ್ಣು ತಗೊಳ್ತಾರೆ, ಚಿಪ್ಪು ತಗೊಂಡಂತ ಎಲ್ಲರೂ ಶರೀರದಲ್ಲಿ ಹುಣ್ಣು ತಗೊಳ್ತಾರೆ, ಬೆತ್ತಲೆಯಾಗಿ ಕುಂದಿರ್ತಾರೆ. 100ಕ್ಕೆ 100. ಯಾಕೆ? ಮಹಾ ಉಪದ್ರವ ಕಾಲ ಶುರುವಾಯಿತು. ಅಪ್ಪಗೆ ಹುಣ್ಣು, ಅವ್ವಗೆ ಹುಣ್ಣು, ಮಕ್ಕಳಿಗೆ ಹುಣ್ಣು, ಎಲ್ಲರೂ ಶರೀರದಲ್ಲಿ ಹುಣ್ಣು ತಗೊಳ್ತಾರೆ, ಬೆತ್ತಲಾಗಿ ಕುದಿರ್ತಾರೆ. ಇಲ್ಲಿ ಡ್ರೆಸ್ ಹಾಕಿದ್ದಾರೆ. ಯಾಕಪ್ಪ? ನೀವು ನೋಡಲಿಕ್ಕೆ ಡೀಸೆಂಟಾಗಿ ಇರಬೇಕಂತೇಳಿ ಇಲ್ಲಿ ಡ್ರೆಸ್ಸು, ಆದರೆ ಅಲ್ಲಿ ಡ್ರೆಸ್ ಇರುವುದಿಲ್ಲ. ತಾಯಿ, ತಂದೆ, ಮಕ್ಕಳು ಎಲ್ಲ ಶರೀರದಲ್ಲಿ ಹುಣ್ಣು ತಗೊಳ್ಬೇಕು, ಬೆತ್ತಲಾಗಿ ಕೂತ್ಕೊಳ್ಬೇಕು. ಯಾಕೆ? ಇವತ್ತು ನೋಡ್ರಿ, ಕ್ರೈಸ್ತರ ಮನೆಗಳಲ್ಲಿ, ವಿಶ್ವಾಸಿಗಳ ಮನೆಗಳಲ್ಲಿ ತಾಯಿ, ತಂದೆ, ಮಕ್ಕಳು ಎಲ್ಲರೂ ಕೂತ್ಕೊಂಡು ಸಿನಿಮಾ ಸೀರಿಯಲ್ ನೋಡ್ತಾರೆ. ಎಲ್ಲರೂ ಶರೀರದಲ್ಲಿ ಹುಣ್ಣು ತಗೊಳ್ಬೇಕು, ಬೆತ್ತಲೆಯಾಗಿ ಕೂತ್ಕೊಳ್ಬೇಕು. ನನಗೆ ಒಬ್ಬ ಸೇವಕರು ಗೊತ್ತಿದ್ದಾರೆ. ಅವ್ರ ಮೈಯೆಲ್ಲ ಹುಣ್ಣು ಬಂತು. ಏನೋ ಒಂದು ರಿಯಾಕ್ಷನ್ ಆಯಿತು, ಏನೋ ಮೆಡಿಸಿನೋ ಅಥವಾ ಯಾವುದೋ ಒಂದು ರಿಯಾಕ್ಷನ್ ಆಯಿತು, ಮೈಯೆಲ್ಲ ಹುಣ್ಣು ಬಂತು. ಅವರನ್ನು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು. ಡಾಕ್ಟ್ರು ಅವ್ರ ಮೈಯ ಮೇಲೆ ಇದ್ದಂಥ, ಯಾಕಂದರೆ ಡ್ರೆಸ್ ಹಾಕಿದರೆ ಆ ಹುಣ್ಣಲ್ಲಿ ಚಿಟ್ಕಾಯಿಸ್ಕೊಳ್ತದೆ ಮತ್ತು ಅದನ್ನು ಅಂಟಿಸ್ಕೊಳ್ತದೆ ಮತ್ತು ಅದನ್ನು ತೆಗೆಯುವಾಗ ರಕ್ತ ಬರ್ತದೆ. ಸೊ ಅಡ್ಮಿಟ್ ಮಾಡಿದ ಮೇಲೆ ಹಾಸ್ಪಿಟಲ್ನಲ್ಲಿ ಡಾಕ್ಟ್ರು ಡ್ರೆಸ್ಸೆಲ್ಲ ತೆಗೆದು ಶರೀರದಲ್ಲಿ ಎಲ್ಲ ತಲೆಯಿಂದ ಕಾಲು ತನಕ ಹುಣ್ಣು ಬಂತು. ಔಷಧ ಹಾಕಿ ಮತ್ತು ಆ ಬೆಡ್ ಮೇಲೆ, ಹಾಸ್ಪಿಟಲ್ನಲ್ಲಿ ಬೆಡ್ ಮೇಲೆ ಬಾಳೆ ಗಿಡದ ಎಲೆಯನ್ನು ಹಾಕಿ ಅದರ ಮೇಲೆ ಮಲಗಿಸಿದರು. ನಾನು ನನ್ನ ಹೆಂಡತಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿದ್ದೇವೆ. ಆವಾಗ ಇಬ್ಬರು ಸಿಸ್ಟರ್ಸ್ ಅವ್ರಿಗೂ ನಮಗೂ ನಡುವೆ ಒಂದು ಬೆಡ್ಶೀಟ್ ಹಿಡ್ಕೊಂಡು ನಿಂತರು. ಯಾಕಂದರೆ ಅವ್ರ ಮೈಯಲ್ಲಿ ಅರಿವಿ ಹಾಕಲಿಕ್ಕೆ ಆಗಲಿಲ್ಲ, ಎಲ್ಲ ಹುಣ್ಣು ಔಷಧ ಹಾಕಿದ್ದರು. ಆವಾಗ ಅವರು ಸಾವಕಾಶ ಎದ್ದು ಆ ಬೆಡ್ಶೀಟ್ ಇಲ್ಲಿ ತನಕ, ಕುತ್ತಿಗೆ ತನಕ ಬೆಡ್ಶೀಟ್ ಇಲ್ಲಿ ತನಕ ಮೇಲೆ ಮುಖ ಮಾಡಿಕೊಂಡು ನಮ್ಮ ಸಂಗಡ ಮಾತಾಡಿದರು. ಅವ್ರ ಮುಖ ನೋಡುವಾಗಲೂ ನಮಗೆ ಭಾಳ ಕಷ್ಟ ಆಯಿತು. ಮುಖ ಎಲ್ಲ ಹುಣ್ಣಿತ್ತು, ತಲೆ ಮೇಲೆಲ್ಲ ಹುಣ್ಣಿತ್ತು. ಪ್ರಾರ್ಥನೆ ಮಾಡಿದ್ದೇವೆ, ದೇವರೇ ನಿನ್ನ ಸೇವಕರಪ್ಪ, ಬಹಳ ಒಳ್ಳೆಯವರು, ಆದರೆ ಏನೋ ಶರೀರದಲ್ಲಿ ಇದೇ ರಿಯಾಕ್ಷನ್ ಆಗಿ ಹೀಗೆ ಹುಣ್ಣು ಬಂತು, ಕರ್ತನೆ ಆರಾಮ ಮಾಡು. ಸಭೆಯ ವಿಶ್ವಾಸಿಗಳೆಲ್ಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿದರು. ದೇವರು ಎಲ್ಲರ ಪ್ರಾರ್ಥನೆ ಕೇಳಿದ, ಅವರನ್ನು ಆರಾಮ ಮಾಡಿದ. ಇವತ್ತು ಜೀವಂತರಾಗಿದ್ದಾರೆ, ದೇವರ ಸೇವೆ ಮಾಡ್ತಾ ಇದ್ದಾರೆ. ಅದು ಏನೋ ಶರೀರದಲ್ಲಿ ರಿಯಾಕ್ಷನ್ ಆಗಿ ಬಂದಂಥ ಹುಣ್ಣು ಪ್ರಾರ್ಥನೆ ಔಷಧ ಮೂಲಕವಾಗಿ ಆರಾಮಾಗ್ತದೆ. ಆದರೆ ಈ ಹುಣ್ಣು ದೇವರು ಕೊಟ್ಟಿದ್ದು. ಪ್ರಾರ್ಥನೆ ಔಷಧ ಮೂಲಕವಾಗಿ ಆರಾಮಾಗುವುದು ಇಲ್ಲ. ಎಲ್ಲ ಸಹೋದರರು ಗಮನಿಸಿರಿ, ಎಲ್ಲ ಸಹೋದರಿಯರು ಗಮನಿಸಿರಿ, ಮೀಡಿಯಾ ಮೂಲಕವಾಗಿ ಕೇಳುವಂಥ ಎಲ್ಲರೂ ಗಮನಿಸಿರಿ. ಸಿನಿಮಾ, ಸೀರಿಯಲು, ಇಂಟರ್ನೆಟ್ನಲ್ಲಿ ಏನು ನೋಡ್ತೀರಿ? ಮತ್ತೊಬ್ಬರ ಬೆತ್ತಲೆಯನ್ನು ನೋಡ್ತೀರಾ? ದೇವರು ನಿಮ್ಮನ್ನು ಪೂರಾ ಬೆತ್ತಲೆಯನ್ನಾಗಿ ಮಾಡ್ತಾನೆ, ಶರೀರದಲ್ಲಿ ಹುಣ್ಣು ಕೊಟ್ಟು ಕುಂದಿರಿಸ್ತಾನೆ ಕ್ರಿಸ್ತ ವಿರೋಧಿಯ ಕಾಲದಲ್ಲಿ. ಜಾಗ್ರತೆ. ಮತ್ತೊಬ್ಬರ ಬೆತ್ತಲೆಯನ್ನು ನೀವು ಮೊಬೈಲ್ನಲ್ಲಿ, ಇಂಟರ್ನೆಟ್ನಲ್ಲಿ ಗುಪ್ತವಾಗಿ ನೋಡ್ತೀರಾ? ನಿಮ್ಮ ಬೆತ್ತಲೆ
ನಿಮ್ಮ ಮನೆಯನ್ ಜನರು, ಊರಾನ್ ಜನರು, ಜಗತ್ತಿನ ಜನರು ಎಲ್ಲರೂ ನೋಡುವ ಹಾಗೆ ತಗೊಂಡು ಬರ್ತಾನೆ ಯೇಸು ಸ್ವಾಮಿ ಕ್ರಿಸ್ತ ವಿರೋಧಿ ಕಾಲದಲ್ಲಿ. ಶರೀರ ಎಲ್ಲ ಹುಣ್ಣು ಕೊಟ್ಟು ಕುಂದಿರ್ಸ್ತಾನೆ ನಿಮ್ಮನ್ನು ಬೆತ್ತಲೆಯಾಗಿ. ಜಾಗ್ರತೆ, ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ. ಸಹೋದರಿಯರೆಲ್ಲ ಗಮನಿಸ್ರಿ, ನನಗೆ ಬಹಳ ಸಂತೋಷ, ನೀವೆಲ್ಲರೂ ಡೀಸೆಂಟಾಗಿ ಡ್ರೆಸ್ ಹಾಕ್ಕೊಂಡಿದ್ದೀರಿ. ಆದರೆ ಇವತ್ತು ಎಷ್ಟೋ ಸಭೆಗಳಲ್ಲಿ ನಾನು ಹೇಳ್ತೇನೆ, ಕ್ರೈಸ್ತ ಸಹೋದರಿಯರು ಚರ್ಚಿಗೆ ಹೋಗುವಾಗ, ಹೊರಗೆ ತಿರುಗಾಡುವಾಗ ಅರ್ಧ ಡ್ರೆಸ್ ಹಾಕ್ಕೊಂಡು ಚರ್ಚ್ಗೆ ಹೋಗ್ತಾರೆ, ಅರ್ಧ ಡ್ರೆಸ್ ಹಾಕ್ಕೊಂಡು ತಿರುಗಾಡ್ತಾರೆ. ಕ್ರೈಸ್ತ ಸಹೋದರಿಯರು ಚೆನ್ನಾಗಿ ಗಮನಿಸ್ರಿ, ನೀವು ಜೀವಿಸುವಂತಹ ದೇವರ ಮಕ್ಕಳು. ರಸ್ತೆಯಲ್ಲಿ ಹೋಗುವ ಸಹೋದರರುಗಳ ಕಣ್ಣು ಅಶುದ್ಧ ಆಗುವ ಹಾಗೆ ಅರ್ಧ ಡ್ರೆಸ್ ಹಾಕಬೇಡ್ರಿ. ಇಲ್ಲಿ ಪೂರಾ ಬೆತ್ತಲೆ ಆಗಿ ಕೂತ್ಕೊಳ್ಬೇಕು, ಶರೀರದಲ್ಲಿ ಹುಣ್ಣು ತಗೊಂಡು. ಪರಿಶುದ್ಧ ದೇವರ ಮಕ್ಕಳ ಹಾಗೆ ಡೀಸೆಂಟ್ ಆಗಿ ಡ್ರೆಸ್ ಹಾಕ್ರಿ, ಡೀಸೆಂಟ್ ಆಗಿ ಯೇಸು ಸ್ವಾಮಿ ಸಂಗಡ ಪರಲೋಕ ಹೋಗಿ ಮುಟ್ರಿ. ಕ್ರೈಸ್ತ ಸಹೋದರಿಯರೇ, ಅರ್ಧ ಡ್ರೆಸ್ ಹಾಕಬೇಡ್ರಿ, ಪೂರಾ ಬೆತ್ತಲೆ ಆಗಿ ಕೂತ್ಕೊಳ್ಬೇಕು ಕ್ರಿಸ್ತ ವಿರೋಧಿ ಕಾಲದಲ್ಲಿ, ಶರೀರವೆಲ್ಲ ಹುಣ್ಣು ತಗೊಂಡು. ಜಾಗ್ರತೆ, ಜಾಗ್ರತೆ. ಮಕ್ಕಳೆಲ್ಲ ಗಮನಿಸ್ರಿ, ನಾನು ತಿರುಗಿ 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 ನಿಮಗೆ ಹೇಳುತ್ತೇನೆ ಅಂತ ಹೇಳಿ ನನಗೆ ನಾಚಿಕೆ ಇಲ್ಲ, ನನಗೆ ಕಷ್ಟನೂ ಇಲ್ಲ. ದೇವರು ನಿಮ್ಮನ್ನು ಕಾಪಾಡಿದರೆ ನನಗೆ ಸಾಕು. ಚಿಕ್ಕ ಮಕ್ಕಳ ಗಮನಿಸಿರಿ, ತಿರುಗಿ ನಿಮಗೆ ಹೇಳುತ್ತೇನೆ, A1 ಚುಟ್ಟಿ ಟಿವಿ, ಕಾರ್ಟೂನ್ ನೆಟ್ವರ್ಕ್, ಪೋಗೋ ಚಾನಲ್, ಛೋಟಾ ಭೀಮ್, WW, ಹೀಗೆ ಚಿಕ್ಕ ಮಕ್ಕಳ ಚಾನೆಲ್ಗಳ ಮೂಲಕವಾಗಿಯೂ ಸೈತಾನ್ ನಿಮ್ಮನ್ನು ಮೋಸ ಮಾಡ್ತಾನೆ. ಹೀಗೆ ಶರೀರದಲ್ಲಿ ಹುಣ್ಣು ತಗೊಂಡು ಬೆತ್ತಲಾಗಿ ಕುತ್ಕೊಳ್ಬೇಕಾಗಿ ಬರ್ತದೆ ಕ್ರಿಸ್ತ ವಿರೋಧಿ ಕಾಲದಲ್ಲಿ. ಜಾಗ್ರತೆ ಬೇಕಾ ಮಕ್ಕಳು? ನನಗೆ ಹೇಳ್ರಿ, ಈ ಪರಿಸ್ಥಿತಿ ಬೇಕಾ ನಿಮಗೆ? ಬಿಟ್ಟು ಬಿಡ್ರಿ, ಬಿಟ್ಟು ಬಿಡ್ರಿ.